ಅಯ್ಯೋ ಶಿವ ಶಿವ, ಈಗ ನಾನು ಏನು ಮಾಡಲಿ? ದೇಶ ವಿದೇಶಗಳು ತಿರುಗಿದರೂ ನನಗೆ ಸರಿಯಾದ ಕನ್ಯೆಯೇ ದೊರೆಯಲಿಲ್ಲ. ನನ್ನ ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ದೇವ ದೀನಬಾಂಧವ. ನಾರಾಯಣ ನಾರಾಯಣ ನಾರಾಯಣ. ಆಹಾ, ಯಾವುದೋ ಒಂದು ವೀಣೆನಾದವು ಕೇಳಿ ಬರುತ್ತಿರುವುದು. ಆಗಲಿ ಕಾದು ನೋಡುವೆ. ನಾರಾಯಣ ಜಯ ನಾರಾಯಣ ಜಯ ಜಯ ನಾರಾಯಣ 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 ನಾರಾಯಣ. ಓಹೋ, ಇವರು ನಾರದರೇ ಇರಬೇಕು. ಆಗಲಿ ಜಯ ನಾರಾಯಣ ಜಯ ಜಗ ಜೇವನ ಜಯ ನಾರಾಯಣ ಜಯ ಜಗ ಜೇವನ ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ. ಜಯ ನಾರಾಯಣ ಜಯ ಜಗ ಜೇವನ ಜಯ ನಾರಾಯಣ ಜಯ ಜಗ ಜೇವನ ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ. ಕಮಲ ನಯನ ಪೀತಾಂಬರಧಾರಿ ಕಮಲ ನಯನ ಪೀತಾಂಬರಧಾರಿ ವೈಕುಂಠ ನಾರಾಯಣ ದೇವ ವೈಕುಂಠ ನಾರಾಯಣ ದೇವ ನತ ಜನ ಪಾಲ ನತ ಜನ ಲೋಲ ನತ ಜನ ಪಾಲ ಸಿದ ಜನ ಲೋಲ ವೈಕುಂಠ ನಾರಾಯಣ ದೇವ ವೈಕುಂಠ ನಾರಾಯಣ ನಾರಾಯಣ ವೈಕುಂಠ ನಾರಾಯಣ. ಜಯ ನಾರಾಯಣ ಜಯ ಜಗ ಜೇವನ ಜಯ ನಾರಾಯಣ ಜಯ ಜಗ ಜೇವನ ಮುಕುಂದ ಮುರವರ್ಧನ ನಾರಾಯಣ ಮುಕುಂದ ಮುರವರ್ಧನ ಮುಕುಂದ ಮುರವರ್ಧನ ಮುಕುಂದ ಮುರವರ್ಧನ. ನಾರಾಯಣ ನಾರಾಯಣ ನಾರಾಯಣ. ಇವರು ನಾರದರೇ ಇರಬೇಕು. ಆಗಲಿ ಇವರ ಮುಂದೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವೆ. ಸ್ವಾಮಿ ನಾರದರೆ, ಅಮ್ಮ ದ್ರೌಪದಿ ನಿಮ್ಮನ್ನು ಕಂಡು ಎನ್ನ ಮನಸ್ಸು ಅತ್ಯಂತ ತಾಯಿ. ಸ್ವಾಮಿ ಅಮ್ಮ ದ್ರೌಪದಿ ಹೇಳುವೆನೆ ಕೇಳಿರಿ. ಅದೇನು ಚೆನ್ನಾಗಿ ಹೇಳಮ್ಮ. ನಾರಾಧಾರೆ 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 ಒಂದೇ ಪೇ. ಸ್ವಾಮಿ ಅಮ್ಮ ದ್ರೌಪದಿ ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳಮ್ಮ. ನಾರಾಧಾರೆ
ನಾರದರೆ ಅಮ್ಮ ದ್ರೌಪದಿ ನಿಮ್ಮನ್ನ ಕಂಡು ಎನ್ನ ಮನಸ್ಸು ಅತ್ಯಾನಂದವಾಯಿತು. ನಾರಾಯಣ ನಾರಾಯಣ. ಸ್ವಾಮಿ, ಅಮ್ಮ ದ್ರೌಪದಿ ಕುರುಡನಿಗೆ ಕಣ್ಣು ಬಂದಂತಾಯಿತು, ಕಡಬಡವನಿಗೆ ಭಾಗ್ಯ ತೊರೆದಂತಾಯಿತು. ಸಂತೋಷ ಸಂತೋಷ. ನಿಮ್ಮನ್ನ ಕಂಡು ನಾನು ಧನ್ಯನಾದನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ ಹಾಗಾದರೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳಿರಿ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ದ್ರುಪದ ನಾಸುತೆ ನಡುಗುತ್ತಲೇ ತಗೆ ನಿಂತೆ, ನಡು ರಾತ್ರಿಯಲ್ಲಿ ದುಃಖವ ಮಾಡುತ್ತ ಕಡು ಮಿಡುಕುವುದಕ್ಕೆ ದ್ರುಪತೆ, ಕಡು ಮಿಡುಕುವುದಕ್ಕೆ ದ್ರುಪತೆ, ಕಡು ಮಿಡುಕುವುದಕ್ಕೆ ದ್ರುಪತೆ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ದ್ರುಪದ ನಾಸುತೆ ನಡುಗುತ್ತಲೇ ತಗೆ ನಿಂತೆ, ನಡುಗುತ್ತಲೇ ತಗೆ ನಿಂತೆ. ಅಮ್ಮ ದ್ರೌಪದಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿರಿ ಸ್ವಾಮಿ. ಚಂದಿರನಂತೆ ಹೊಳೆಯುವ ವಲನ ಕಪ್ಪಾಗಿದೆ ಏನು ಕಾರಣ, ಚಂದಿರನಂತೆ ಹೊಳೆಯುವ ವದನ ಕಪ್ಪಾಗಿದೆ ಏನು ಕಾರಣ, ಚಿಂತೆಯು ಬಿಡು ನೀ ಕ್ಷಣ, ಧೈರ್ಯವ ತೊಡು ನೀ ತಾಕ್ಷಣ, ಚಿಂತೆಯು ಬಿಡು ನೀ ಕ್ಷಣ, ಧೈರ್ಯವ ತೊಡು ನೀ ತಾಕ್ಷಣ, ಧೈರ್ಯವ ತೊಡು ನೀ ತಾಕ್ಷಣ, ಧೈರ್ಯವ ತೊಡು ನೀ ತಾಕ್ಷಣ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ದ್ರುಪದ ನಾಸುತೆ ನಡುಗುತ್ತಲೇ ತಗೆ ನಿಂತೆ, ನಡುಗುತ್ತಲೇ ತಗೆ ನಿಂತೆ. ಅಮ್ಮ ದ್ರೌಪದಿ ಸ್ವಾಮಿ, ನಾರದರೆ ಇಂಥ ಅರ್ಧರಾತ್ರಿಯಲ್ಲಿ ಓರ್ವಳ ಏಕಾಂಗಿಯಾಗಿ ಈ ಅರಣ್ಯದಲ್ಲಿ ಶಿವ ಶಿವ ಎಂದು ಸಂಚಾರ ಮಾಡುವ ಕಾರಣವೇನು? ಅಮ್ಮಯ್ಯ, ಸ್ವಾಮಿ, ಚಂದಿರನಂತೆ ಹೊಳೆಯುವ ನಿನ್ನ ಮುಖಬಿಂಬವು ಕಂದಿ ಕುಂದಿ ಕಪ್ಪಾಗಿರಲು ಕಾರಣವೇನು? ನಿನಗೇನು ಅಂತ ಕಷ್ಟ ಬಂದಿರುವುದು? ಚಿಂತೆಯನ್ನು ಬಿಡಮ್ಮ, ಧೈರ್ಯವನ್ನು ತೊಡು, ತಡ ಮಾಡದೆ ಹೇಳಮ್ಮ ದ್ರುಪದನಂದನಿ, ಹೋಗು ನೀ ಬೇಗನಿ. ಸ್ವಾಮಿ, ಅಮ್ಮ ದ್ರೌಪದಿ ಅಯ್ಯೋ ಎನ್ನ ಕಷ್ಟವು ಏನೆಂದು ಹೇಳಬೇಕು ಸ್ವಾಮಿ. ಅದೇನು ತಾಯಿ? ಹೇಳುವೆನು ಕೇಳಿರಿ. ಅದೇನು ಚೆನ್ನಾಗಿ ಹೇಳಮ್ಮ. ಸದಮಾಲಾಂಗನೆ ಪದುಮ ಬಾಣನೆಗೆ ಸುದತಿ ಮೋರೆ ಎಲ್ಲದನಗೆ. ಸ್ವಾಮಿ, ಅಮ್ಮ ದ್ರೌಪದಿ ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳಮ್ಮ. ಭಾರ್ಗಲಿಂಗಪ್ಪನವರು ನಾರದನ ಪಾತ್ರಕ್ಕೆ 100 ರೂಪಾಯಿ ಆರೋಹಣ ಪ್ರೇಮಪೂರ್ವಕ ಆಗಿರ್ತಾರೆ. ಸ್ವಾಮಿ, ಅಮ್ಮ ದ್ರೌಪದಿ ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳಮ್ಮ. ಪಟುಮಾಲಾಸನ ಪಡುತ್ತಲೇ ರೋವೆ ಧಡನೆ ಪೇಳೋ ಮೋಲೆ ಪಾಲೆ ನಾರದಾರೆ 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 ಒಂದೇ ಪೇನ. ಸ್ವಾಮಿ, ಅಮ್ಮ ದ್ರೌಪದಿ ಅಯ್ಯೋ ಎನ್ನ ಕಷ್ಟವೋ ಏನೆಂದು ಹೇಳಬೇಕು. ಅದೇನಿರುವುದು ತಾಯಿ? ಅಣ್ಣನಾದ ಶ್ರೀಹರಿಯು ಮನ್ಮಥನ ಲಗ್ನವನ್ನು 8 ದಿವಸದಲ್ಲಿ ಮಾಡುತ್ತೇನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ವಿದೇಶಗಳು ತಿರುಗಿದರೂ ಕನ್ಯೆಯ ದೊರೆಯದ ಕಾರಣ ಎನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆದನು. ಸ್ವಾಮಿ, ಅಮ್ಮ ದ್ರೌಪದಿ ನಾನು ದೇಶ ವಿದೇಶಗಳು ತಿರುಗಿದರೂ ಕನ್ಯೆಯೇ ದೊರೆಯಲಿಲ್ಲ. ಕನ್ಯೆ ಇರುವ ಸ್ಥಳವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ ಇದು ಅಲ್ಲದ ಮತ್ತೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳಿರಿ. ಕೊಡುಯ ನಗಭಯ ಹೇಳುವ ಉಪಾಯ, ಬಿಡು ನಿನ್ನ ಮನದ ಸಂಶಯ,
ಯಾರಿಗೆ ಹೇಳಬೇಡ ಈ ವಿಷಯ, ಬಯಲಿಗೆ ತರಬೇಡ ಎನ್ನಯ, ಬಯಲಿಗೆ ತರಬೇಡ ಎನ್ನಯ, ಬಯಲಿಗೆ ತರಬೇಡ ಎನ್ನಯ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ದುಃಖದ ನಾಸುತ್ತೆ ನಡುಗುತ್ತಲೇ ತಗೆ ನಿಂತೆ. ನಡುರಾತ್ರಿಯಲ್ಲಿ ದುಃಖವ ಮಾಡುತ್ತ ಕಡುಮಿಡುಕುವುದಕ್ಕೆ ದೃಪತೆ, ಕಡುಮಿಡುಕುವುದಕ್ಕೆ ದೃಪತೆ, ಕಡುಮಿಡುಕುವುದಕ್ಕೆ ದೃಪತೆ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ದುಃಖದ ನಾಸುತ್ತೆ ನಡುಗುತ್ತಲೇ ತಗೆ ನಿಂತೆ, ನಡುಗುತ್ತಲೇ ತಗೆ ನಿಂತೆ. ಓಹೋ ಅಮ್ಮ ದ್ರೌಪದಿ, ಇಷ್ಟಕ್ಕೇನೆ ಈ ಅಡವಿಯಲ್ಲಿ ತಿರುಗುವುದು? ಹೌದು ಸ್ವಾಮಿ. ಇದೇನು ಅಸಾಧ್ಯವಲ್ಲ. ಕೇಳಿದರೆ ಹೇಳುವು, ಹೇಳುವುದಕ್ಕೆ ಮಿಡುಕುವುದಿಲ್ಲ. ಪರಂತು ನಾಳೆ ಮಾತಿಗೆ ಮಾತು ಬಂದರೆ, ನಾರದರು ಹೇಳಿದರಂದು ಈ ಮಾತು ಬಯಲಿಗೆ ಬಿದ್ದರೆ ಎನ್ನ ಬಾಳ್ವೆಯಂತೂ ಯಾತಕ್ಕೆ ಬರಲಿಕ್ಕಿಲ್ಲ. ಹೌದೇ ಸ್ವಾಮಿ. ಅಮ್ಮಯ್ಯ, ಕಮಲ್ ರಾಜ. ಅಮ್ಮ ದ್ರೌಪದಿ, ಸ್ವಾಮಿ, ನಾರದರು ಲೋಕಕ್ಕೆ ಮೂಲವಾದರೆಂದು ಈ ಸಭಾ ಸಜ್ಜನರು ಅನ್ನುವರು. ನಾವೇನು ಅಂತವರಲ್ಲ. ಹೌದು ಹೌದು. ಅಮ್ಮ ದ್ರೌಪದಿ, ಸ್ವಾಮಿ, ನಮ್ಮನ್ನು ಕಂಡ ಕ್ಷಣವೇ ಈ ಜನರಿಗೆ ಹೇಗಾಗುತ್ತೇದೋ ಏನೋ, ಅದಕ್ಕೆ ನಾವೇನು ಮಾಡೋಣ? ನಾವಂತೂ ಒಬ್ಬರ ಸುದ್ದಿ ಒಬ್ಬರಿಗೆ ಹೇಳುವುದಿಲ್ಲ, ಜಗಳ ಹಚ್ಚುವ ಮಾತು ಮಾತ್ರ ಮೊದಲೇ ಕಲಿತಿಲ್ಲ. ಹೌದು ಸ್ವಾಮಿ, ಹೌದು. ಅಮ್ಮ ದ್ರೌಪದಿ, ಸ್ವಾಮಿ, ಹೀಗಿದ್ದು ಜನರು ಕೊಂಡಿ ಮಿಂಚಣ್ಣನವರೆಂದು ಖಂಡಿತ ಬಂಡೆ ಮೇಲೆ ತುಂಡಕ್ಷರವನ್ನು ಕಡೆದು ಬಿಡುತ್ತಾರೆ. ಸ್ವಾಮಿ, ಅಮ್ಮ ದ್ರೌಪದಿ, ಎಷ್ಟಾದ್ರೂ ನೀವು ಕಂಡಲೆ ತಿರುಗಿ ಕಂಡ ಜಗಳಕ್ಕರಲ್ಲವೇ? ನಾವು ಹುಟ್ಟಿದ ಪ್ರಾರಬ್ಧ ದೈವವೇ ಹೀಗಿದೆ, ದಾರು ಮಾಡುವುದೇನು? ಮುಖ್ಯ ತನ್ನ ಗುಣ ಬಿಡಬಾರದು, 12 ಗುಣ ಎಣಿಸಬಾರದು. ನಿಜ ಸ್ವಾಮಿ. ಅಮ್ಮ ದ್ರೌಪದಿ, ಸ್ವಾಮಿ, ಅಮ್ಮ ತಂಗಿ ಹಿತ್ತ ಬಾ, ಕನ್ಯೆ ಇರುವ ಸ್ಥಳವನ್ನು ಬಿತ್ತರಿಸುತ್ತೇನೆ. ಕಮಲ್ ರಾಜ. ಅಮ್ಮ ದ್ರೌಪದಿ, ನಾರದರು ಹೇಳಿದರಂದು ಯಾರಿಗೆ ಹೇಳಬಾರದು. ಅದು ಯಾತಕ್ಕೆಂದರೆ ಅವರಿಗೂ ನಮಗೂ ಕೇವಲ ವಿಶ್ವಾಸವಿದೆ. ಗಕ್ಕನೆ ಈ ಸುದ್ದಿ ಬಯಲಿಗೆ ಬಿದ್ದರೆ ತಮ್ಮ ಮನೆಯ ಮುಂದಕ್ಕೆ ಕಾಲು ಹಿಡಗೊಳ್ಳಲಿಕ್ಕಿಲ್ಲ. ಅಮ್ಮಯ್ಯ, ಕೊಡಿ ಹೆನಗ ಅಭಯ, ಹೇಳುತ್ತೀನಿ ಮುಂದಿನ ಉಪಾಯ. ಸ್ವಾಮಿ, ಅಮ್ಮ ದ್ರೌಪದಿ, ಕೊಡಲ ಭಾಯವ ಹಿಡಿಯೋ ಬೇಗ, ಮೃಡನ ಸಾಕ್ಷಿ ಯಾಗಿನ ಕಲ್ಯಾಣ ಸ್ಥಳವು ಬೇಗ, ಧಡಲೆ ಪೇಳೋ ಮೋನೆ ಪಾನೆ ನಾರಾಧಾರೆ 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 ಒಂದಿ ಬೇಲ. ಸ್ವಾಮಿ, ಅಮ್ಮ ದ್ರೌಪದಿ, ಈಗ ಅಭಯವನ್ನು ಕೊಡುವೆನು, ಹಿಡಿ ಹಿಡಿ ನೀ ಬೇಗ. ನೀವೇ ಹೇಳಿದರೆಂದು ನಾನು ಯಾರ ಮುಂದೆಯೂ ಹೇಳುವುದಿಲ್ಲ. ಸಂತೋಷ ಸಂತೋಷ. ಬೇಗನೆ ಕಣ್ಣೆ ಇರುವ ಸ್ಥಳವನ್ನು ಹೇಳಬೇಕೆಂದು ಕೇಳಿಕೊಳ್ಳುವೆನು ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ದ್ರೌಪದಿ, ಇದು ಹಲ್ಲದ ಮತ್ತೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸ್ವಾಮಿ. ಕಡಿಮೆ ಖೈರಲಿಂಗಪ್ಪ ಇವರು ರಾಮಯ್ಯ ತಾತ ಅವರಿಗೆ 100 ರೂಪಾಯಿ ಪ್ರೇಮ ಪುರಕಾಯಿ ಕೊಟ್ಟಿರುತ್ತಾರೆ. ಕಮಲಾವತಿಯಳು ಕಮಲನ ಮಗಳು, ರೂಪದಲ್ಲಿ ಅತಿ ಸುಂದರಳು. ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದೆ ಸ್ವಾಮಿ. ಕಮಲಾವತಿಯಳು ಕಮಲನ ಮಗಳು, ರೂಪದಲ್ಲಿ ಅತಿ ಸುಂದರಳು. ಮಾರನಗೋಸ್ಕರ ಜನಿಸಿಹಳು, ಕನ್ಯೆಯು ಅಲ್ಲಿ ಕಾದಿಹಳು. ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ. ಮಾರನಗೋಸ್ಕರ ಜನಿಸಿಹಳು, ಕನ್ಯೆಯು ಅಲ್ಲಿ ಕಾದಿಹಳು.
ಬರದಿಗೆ ಹಲ್ಲಿಗೆ ನೀ ತೆರಳು, ಬರದಿಗೆ ಹಲ್ಲಿಗೆ ನೀ ತೆರಳು. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ. ದುಃಖದ ನಾಸುತೆ ನಡುಗುತ್ತಲೇ ತಗೆ ನಿಂತೆ. ನಡು ರಾತ್ರಿಯಲ್ಲಿ ದುಃಖವ ಮಾಡುತ್ತ ಕಡುಮಿಡುಕುವುದಕ್ಕೆ ದೃಪತೆ, ಕಡುಮಿಡುಕುವುದಕ್ಕೆ ದೃಪತೆ, ಕಡುಮಿಡುಕುವುದಕ್ಕೆ ದೃಪತೆ. ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ, ಬಿಡು ಬಿಡು ಚಿಂತೆ. ದುಃಖದ ನಾಸುತೆ ನಡುಗುತ್ತಲೇ ತಗೆ ನಿಂತೆ, ನಡುಗುತ್ತಲೇ ತಗೆ ನಿಂತೆ. ಅಮ್ಮ ಮಗಳೇ, ಹಾಗಾದರೆ ಹೇಳುತ್ತೀನಿ ಕೇಳು. ಚೆನ್ನಾಗಿ ಹೇಳಿರಿ ಸ್ವಾಮಿ. ಕಮಲಾವತಿ ಎಂಬ ನಗರದಲ್ಲಿ ಕಮಲರಾಜನ ಸುತೆಯಳಾದ ರತಿದೇವಿಯು ಬಹುಚೆನ್ನಿಗಳು. ಅಮ್ಮ ದ್ರೌಪದಿ, ಹೌದೇ ಸ್ವಾಮಿ. ಆ ಮಗಳು ಮನ್ಮಥನ ಸಲುವಾಗಿಯೇ ಅಲ್ಲಿ ಜನಿಸಿದಳು. ನಿಜವೇ? ನೀನು ಅಲ್ಲಿಗೆ ಹೋಗಿ ಕನ್ನಿಯನ್ನು ಗೊತ್ತು ಮಾಡಮ್ಮ ದ್ರುಪದನಂದನಿ. ಹೋಗು ನೀ ಬೇಗನೆ. ಸ್ವಾಮಿ ಏನಾದರೆ? ಅಮ್ಮ ದ್ರೌಪದಿ, ನಾನು ಕಮಲಾವತಿಗೆ ಹೋಗುವೆನು, ಆದರೆ ತಾವೆಲ್ಲಿ ಹೋಗಿವರು? ಈ ನಾರದರಿಗೆ ಹೆಂಡರೆ ಮಕ್ಕಳೇ ಲೋಕ ಸಂಚಾರಕ್ಕಾಗಿ ಬಂದಿರುವರು. ಅಮ್ಮ ದ್ರೌಪದಿ, ಸ್ವಾಮಿ ನೀನು ಕಮಲರಾಜನ ಹತ್ತಿರಕ್ಕೆ ಹೋಗಿ ಮಗಳನ್ನು ಗೊತ್ತು ಮಾಡು. ಆ, ಅಮ್ಮ ದ್ರೌಪದಿ, ಸ್ವಾಮಿ ನಾನು ಕೌಂಡಿಕ ಮಹಾರಾಜನಲ್ಲಿಗೆ ಹೋಗಿ ಬರುತ್ತೇನೆ. ನನಗೆ ಸ್ವಲ್ಪ ಕೆಲಸವಿದೆ ತಾಯಿ, ಸೌಖ್ಯಪ್ರದಾಯಿ. ಹಾಗೆ ಆಗಲಿ ಸ್ವಾಮಿ, ನಾನು ಹೋಗಿ ಬರುವೆನು, ಅಪ್ಪಣೆಯನ್ನು ಪಡೆಯಿರಿ. ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶೋಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ. ಕಮಲ್ ರಾಜ ಅರ್ಜೆಂಟ್ ಅವರು, ಕಮಲ್ ರಾಜ ಲೇಟ್ ಮಾಡಬಾರ್ದು. ಈ ಜಗ ಒಂದು ನಾಟಕ ಮಂದಿರ, ಈ ಜಗ ಒಂದು ನಾಟಕ ಮಂದಿರ. ಜನರೆಲ್ಲ ಸೋತ್ರದ ಬೊಂಬೆಗಳಯ್ಯ, ಜನರೆಲ್ಲ ಸೋತ್ರದ ಬೊಂಬೆಗಳಯ್ಯ. ನೀನಾಡಿಸಿದಂತೆ ಹಾಡುವರಯ್ಯ, ನೀನಾಡಿಸಿದಂತೆ ಹಾಡುವರಯ್ಯ. ಲೀಲಾಮಯನೋ ನೀನೆ ದೇವ, ಲೀಲಾಮಯನೋ ನೀನೆ ದೇವ. ಶ್ರೀಧರ ಕೇಶವ ನಾರಾಯಣ, ಶ್ರೀಕರ ಶೋಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ, ನಾರಾಯಣ 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 ನಾರಾಯಣ. ದುರ್ಗಪಾಣ ಇವರು ಐಶ್ವರ್ಯ ಮಸ್ತು ಬಾರೆ ಅಮ್ಮಯ್ಯ. ಅಹೋ ತಂಗೆ, ನೀನು ದಾರು, ನಿನ್ನ ಹೆಸರೇನು? ನೀನೊಬ್ಬ ರಾಜಪುತ್ರಿಯಾಗಿ ಕಾಣುವೆ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಶಿರವನ್ನು ಬಾಗಿ ಕರವನ್ನು ಜೋಡಿಸಿ ಈ ಸಭೆಯಲ್ಲಿ ನಿಂತ ಕಾರಣವೇನು? ನಿನ್ನ ಸಂಗತಿ ಒಂದಾದರೂ ತಿಳಿಯದನ್ನ ಮುಂದೆ ತಿಳಿಸುತ್ತಾಯೇ ಸೌಖ್ಯಪ್ರದಾಯೇ. ಅಣ್ಣಯ್ಯ, ಅಮ್ಮಯ್ಯ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆಯಾ? ನಡೆಸಿಕೊಳ್ಳುವ ಕಾರ್ಯವಾದರೂ ನಡೆಸಿಕೊಡುವುದು ಅಮ್ಮಯ್ಯ. ಅಣ್ಣಯ್ಯ, ಅಹೋ ತಂಗೆ, ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ವಡವೇಪ ಶ್ರೇಷ್ಠನೆ ಕೇಳೈ ಎಲ್ಲಯ ನೋಡೆಯ ಅಮ್ಮಯ್ಯ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಕರುಣಾಳು ಕಮಲೇಂದ್ರ ಕಮಲಾವತಿರ ಜೇಂದ್ರ ಅಣ್ಣಯ್ಯ ಅಮ್ಮಯ್ಯ ಕೇಳು ಅದೇನು ಚೆನ್ನಾಗಿ ಹೇಳು ಕರುಣಾಳು ಕಮಲೇಂದ್ರ ಕಮಲಾವತಿರ ಜೇಂದ್ರ ವಚನ ಕೊಟ್ಟರೆ ನೇನು ಅಣ್ಣಯ್ಯ ಅಮ್ಮಯ್ಯ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳು ವಚನ ಕೊಟ್ಟರೆ ನೇನು ಹೇಳುವೆ ನಿನಗೇನ ವಿಷಯ ಕೇಳಲ್ಲ ನೋಡಿಯ ಅಣ್ಣಯ್ಯ ಅಮ್ಮಯ್ಯ ನಾನು ಬಂದ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಕೈಯೊಳ ಕೈಯನ್ನು ಹಾಕಿ ವಚನವನ್ನು ಕೊಟ್ಟರೆ ನಡೆಸಿಕೊಡುವ ಕಾರ್ಯವಾದ ನಡೆಸಿಕೊಡುವನ ಅಮ್ಮಯ್ಯ ವಿಷಯವನ್ನು ಹೇಳುವೆನು ಕಮಲರಾಯ ಹೇಳುವೆನು ತಾತ್ಪರ್ಯ ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿದೆ ಇಲ್ಲೊಂದು ಶ್ಲೋಕ ಇರುವುದು ಚೆನ್ನಾಗಿ ಕೇಳು ವಿದ್ಯೋತ್ತರ ಭಾನು ಪಕ್ಷಿಮಾ ದಿಗ್ಭಾಗೆ ಪ್ರಚಲಾಯತಿ ಮೇರು ಶಿತಲಂ ಯತುಃ ವಿಕಾಸತಿಯ ಪದ್ಮರಾವತಾದ್ರ ಸಿಯಾಯಂ ನಭವತೋಪಿ ಪುನರುತ್ಥಂ ಭಾಷಿತಂ ಸಜ್ಜನಂ ಅಮ್ಮಯ್ಯ ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಅಣ್ಣಯ್ಯ ಪೂರ್ವಕ್ಕೆ ಮೂಡುವ ಸೂರ್ಯನ ಒಂದು ವೇಳೆ ಪಶ್ಚಿಮಕ್ಕೆ ಮೂಡದರೆ ಮೂಡಬಹುದು ನೀರಿನಲ್ಲಿ ಹುಟ್ಟುವ ಕಮಲವ ಪರ್ವತ ಶಿಖರಾದ್ರದಲ್ಲಿ ಜನಿಸಿದರೆ ಜನಿಸಬಹುದು ಅಹೋ ಅಮ್ಮಯ್ಯ ಅಣ್ಣಯ್ಯ ಮೇರು ಪರ್ವತವು ಸ್ಥಳವನ್ನು ಬಿಟ್ಟರೆ ಬಿಡಬಹುದು ಇದು ಅಲ್ಲದೆ ಪಟಭಾಗ್ನಿಯು ತಣ್ಣಗಾದರೆ ಆಗಬಹುದು ಅಮ್ಮಯ್ಯ ಅಣ್ಣಯ್ಯ ಆದರೆ ಸತ್ಪುರುಷರ ಕೊಟ್ಟ ವಚನವು ಎಂದಿಗೂ ತಪ್ಪಲಾರದು ಆದ ಕಾರಣ ತಂಗೆ ನಿನ್ನ ಮನಸ್ಸಿನ ದುಗುಡ ಏನಿರುವುದು ಹೇಳು ಅದನ್ನು ನಾನು ತಪ್ಪದೆ ನಡೆಸಿಕೊಡುವೆನು ಅಮ್ಮಯ್ಯ ನೀನು ದಾರು ನಿನ್ನ ಹೆಸರೇನು ನಿನ್ನ ವಾಸಸ್ಥಳದಾವುದು ನೀನೊಬ್ಬ ರಾಜಪುತ್ರಿಯಾಗಿ ಕಾಣುವೆ ನಿನ್ನೆಲ್ಲ ಸಂಗತಿಯನ್ನು ಪೇಳ ಪುಲ್ಲಲೋಚನೆ ಪೇಳ ನಿನ್ನ ಮನದ ಆಲೋಚನೆ ಅಣ್ಣಯ್ಯ ಅಹೋ ಅಮ್ಮಯ್ಯ ನಾನು ದಾರಂತ ಕೇಳುತ್ತಿರುವೆಯಾ ಹೌದು ಅಮ್ಮಯ್ಯ ಹೇಳುವೆನು ಕೇಳು ಅದೇನು ಚೆನ್ನಾಗಿ ಹೇಳು ಎನ್ನ ಹೆಸರು ಪಾಂಚಾಲೆ ಎನ್ನ ಪತಿಗಳು ಪಾಂಡವರು ವಿಷಯವ ಹೇಳುವೆನ ಅಣ್ಣಯ್ಯ ಅಮ್ಮಯ್ಯ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ವಿಷಯವ ಹೇಳುವೆನ ಕೇಳನ್ನ ನುಡಿಯನ್ನ ಅಣ್ಣ ಕೇಳನ್ನ ನೋಡೆಯ ಅಣ್ಣಯ್ಯ ಅಮ್ಮಯ್ಯ ನಾನು ದಾರಂದರೆ ನೀನು ದಾರ ಅಮ್ಮಯ್ಯ ಅಸ್ತಿನಾವತಿಗೆ ಒಡೆಯನಾದ ಧರ್ಮರಾಜನ ಹೆಂಡತಿ ಎನ್ನ ಹೆಸರು ಪಾಂಚಾಲಿ ಎಂದ ಕರೆಯುವರು ಆದರೆ ಇಲ್ಲಿಗೆ ಬಂದ ಕಾರಣವೇನು ಅಮ್ಮಯ್ಯ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು ಆದರೆ
ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲಿ ಕನ್ಯೆ ಇರುವುದೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ಅಣ್ಣಯ್ಯ, ಅಮ್ಮಯ್ಯ, ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡಬೇಕೆಂದು ಕೇಳುವೆನು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಪಂಚ ಪಾಂಡವರ ಪ್ರಾಣನಾಯಕಿಯಾದ ದ್ರೌಪದಿ ಕಮಲ ಚಕ್ರವರ್ತಿ ಈ ನಡು ಸಭೆಯಲ್ಲಿ ನಿಂತು ಒಳ್ಳೆ ಸುದ್ದಿಯನ್ನು ಎತ್ತಿದೆ. ಹುಚ್ಚಮ್ಮ ಹತ್ತನಿಲ್ಲ. ಮತ್ತೇನಾದರೂ ನಿನ್ನ ಚಿತ್ತ ಬೇರೆ ಇದ್ದಿದ್ದೆಂದು ತತ್ತರಪಟ್ಟು ಉತ್ತರ ಕೊಟ್ಟಿದ್ದರೆ ಕಾರ್ಯ ಕೆಟ್ಟು ಹೋಗುತ್ತಿತ್ತು. ಅಹೇ ಪಾಂಚಾಲೆ, ಅಯ್ಯೋ ಕತ್ತಗಿಂತ ಅತ್ಯುತ್ತಮವಾದ ಪುರುಷೋತ್ತಮನ ಸ್ನೇಹ ಮಾಡಿ ಎಂದು ಹೇಳಿದೆಯಲ್ಲ, ಇದಕ್ಕಾಗಿಯೇ ರಂಭ ರೂಢಿ ಮಾಡಿ ವಚನವನ್ನು ಕೇಳಿದೆಯಾ ಹೇಗೆ? ಅದಮಗೊಲ್ಲದ ಕೂಡ ಬೀಗತನ ಮಾಡು ಎಂದು ನುಡಿಯುವುದಕ್ಕೆ ನಿನ್ನ ಬಾಯಿಗೆ ಹೇಗೆ ಬಂತು? ಉಚ್ಚಮುಂಡೆ ಹತ್ತನಿಲ್ಲ. ಈ ಸುದ್ದಿಯನ್ನು ಬಿಟ್ಟು ನಿನ್ನ ಇಚ್ಛೆ ಏನಿರುವುದು ಬೇಡ, ಅದನ್ನು ನಾನು ತಪ್ಪದೇ ನಡೆಸಿಕೊಡುವೆ. ಅಮ್ಮಯ್ಯ, ಅಣ್ಣಯ್ಯ, ಆ ಕುಲಗೇಡ ಕೃಷ್ಣನ ಹೆಸರು ಮಾತ್ರ ಎಲ್ಲ ಕರ್ಲಕ್ಕೆ ಹಾಕದಿರು ಪಾಂಚಾಲಿ, ನೀನಂತ ವೈಮಾಲೆ. ಅಣ್ಣಯ್ಯ, ಅಹೇ ದ್ರೌಪದಿ, ಏತಕ್ಕೆ ಇಂಥ ಭಿಂಕವಾದ ಮಾತನಾಡುತ್ತಿರುವೆ? ಎಲ್ಲ ಮಗಳನ್ನು ಕೇಳಿದಕ್ಕೆ ಭಿಂಕವಾದ ಮಾತುಗಳನ್ನು ಬರುವುದು ಸುಂದರ ದ್ರೌಪದಿ. ಭಿಂಕವಾದ ಮಾತನ್ನು ಬಿಡು, ರತಿ ಕಲ್ಯಾಣದ ಕಾರ್ಯವನ್ನು ನಡೆಸು. ಎಷ್ಟು ಮಾತ್ರಕ್ಕೆ ನಡೆಸುವುದಿಲ್ಲ ದ್ರೌಪದಿ? ನಿನ್ನ ಭಿಂಕವಾದನೆ ಸಾಲೆ ಎಲ್ಲ ಮಾತು ನಡೆಸು ನೇನ. ರತಿ ಕಲ್ಯಾಣ ಕಾರ್ಯ. ಅಣ್ಣಯ್ಯ, ಅಹೇ ದ್ರೌಪದಿ, ನಾಯಿ ಕೇಳು. ಅದೇನು ಚೆನ್ನಾಗಿ ಹೇಳು. ರತಿ ಕಲ್ಯಾಣದ ಕಾರ್ಯ ನಡೆಸು ನೀನಿನ್ನು ಅಣ್ಣ. ಕೇಳಲ್ಲ ನೋಡೆಯ ಕಮಲ ಚಕ್ರವರ್ತಿ. ಅಹೇ ದ್ರೌಪದಿ, ನಿನ್ನ ಭಿಂಕವಾದ ಮಾತನ್ನು ಬಿಡು, ಎನ್ನ ಮಾತಿಗೆ ಒಡಂಬಡು. ಅಣ್ಣಯ್ಯ, ಅಹೇ ದ್ರೌಪದಿ, ಅಣ್ಣನಾದ ಶ್ರೀಕೃಷ್ಣನನ್ನು ಹುಲ್ಲಿಗಿಂತ ಕಡೆಯಾಗಿ ಮಾತನಾಡಬೇಡ. ಅದು ಸಹಜವಾಗಿ ಮಾತಾಡೋದು. ಆತನು ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯದವನಲ್ಲ. ಆತನು ಜಗತ್ಕಾರಣ ಮೂರ್ತಿಯು. ಆ ಜಗತ್ಕಾರಣ ಮೂರ್ತಿ ಆದರೆ ನನ್ನೇನು ಮಾಡುವುದು ದ್ರೌಪದಿ? ಸುಮ್ಮನೆ ಮಗಳನ್ನು ಕೊಟ್ಟು ರತಿ ಕಲ್ಯಾಣದ ಕಾರ್ಯವನ್ನು ನಡೆಸು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ದ್ರೌಪದಿ, ಕಟ್ಟು ಮೂರ್ಖನ ಸುದ್ದಿಯನ್ನು ಎನ್ನ ಮುಂದೆ ಪಟಿವಾರ ಮಾಡಿ ನುಡಿದರೆ ನಾನೇನು ಹರಿಯದವನಲ್ಲ, ಅವನೇನು ನನಗೆ ಹೊಸ ಪರಿಯಾಗಿಲ್ಲ. ಅಹೇ ಉಡರಾಜವನೇ ಅಣ್ಣಯ್ಯ, ಕುಲಗೇಡ್ ಬೆಳ್ಳೆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಸೃಷ್ಟಿಪಾಲಕರೆಲ್ಲರೂ ತಕ್ಷಣ ನನ್ನನ್ನು ಹಾಸ್ಯ ಮಾಡ್ಯಾರು. ಅಹೇ ದ್ರೌಪದಿ, ಕಮಲ ಚಕ್ರವರ್ತಿ, ಈ ಸಭೆಯಲ್ಲಿ ಕುಳಿತ ಜನರು ಕೈ ಚಪ್ಪಾಳೆ ನಿಕ್ಕಿ ಪಕ್ಕನೆ ನಕ್ಕಾರು. ಅಹೇ ದ್ರೌಪದಿ, ಅಣ್ಣಯ್ಯ, ಆ ಮುಕುಂದನ ಕೂಡ ಬೀಗತನ ಮಾಡಿದರೆ ಎಲ್ಲ ಕುಲಕ್ಕೆ ಕುಂದಲ್ಲದೆ ಕೀರ್ತಿ ಎತ್ತಣದು. ಅಹೇ ದ್ರೌಪದಿ, ಕಮಲ ಚಕ್ರವರ್ತಿ, ಈಕೋ ಸುಂದರಿಯಾದ ರತಿದೇವಿಯನ್ನು ವರನು ಸಿಗದೆ ಹೋದರೆ ಇಂದಿನಿಂದ ಬಂದು ತಪ್ಪಾಯಿತೆಂದು ನಿನ್ನ ಕಾಲುಗಳಂಪಿಡಿದು ಬೇಡಿಕೊಳ್ಳುವೆ. ಹೋಗೇ ಉತ್ತಮ. ಕುಂಡಲಿ ಕತ್ತಲ ಸುದ್ದಿಯನ್ನು ಎನ್ನ ಮುಂದೆ ಎತ್ತಬೇಡ ಬಾಲಿ, ಬಿಟ್ಟು ನಡಿ ಎನ್ನ ಮನೆ ಬೇಗನೆ. ಕಮಲ ಚಕ್ರವರ್ತಿ, ಅಹೇ ದ್ರೌಪದಿ,
ಕೊಡುವ ಮಗಳನ್ನು ಕೊಡು ಎಂದು ಕೇಳಿದ್ರೆ ನಿನಗೆ ಎತ್ತಕ್ಕೆ ಇಷ್ಟೊಂದು ಸಿಟ್ಟು? ಎಲ್ಲ ಮಗಳನ್ನು ಆ ಕೃಷ್ಣನ ಮಗನಿಗೆ ಕೇಳಿದ್ದಕ್ಕೆ ಸಿಟ್ಟು ಸಹಜವಾಗಿ ಬರುವುದು ದ್ರೌಪದಿ. ಅಣ್ಣನ ಮಗನಿಗೆ ಏತಕ್ಕೆ ಮಗಳನ್ನು ಕೊಡುವುದಿಲ್ಲ? ಆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ನಮ್ಮ ಅಣ್ಣನಿಗೆ ಏನು ಕಡಿಮೆಯಾಗಿರುವುದು? ನನಗೇನು ಕಡಿಮೆಯಾಗಿರುವುದು? ಮಾತು ಕೊಟ್ಟಿರುವೆಯಲ್ಲ. ನಾನು ನಿಮ್ಮಣ್ಣನ ಮಗನಿಗೆ ಮಗಳನ್ನು ಕೊಡುವನೆಂದು ಹೇಳಿಲ್ಲವಲ್ಲ. ಮಾತು ಕೊಟ್ಟು ತಪ್ಪಬೇಡ. ನಾನು ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವನೆಂದು ಹೇಳಿಲ್ಲವಲ್ಲ ದ್ರೌಪದಿ. ಕೆಟ್ಟ ಮಾತುಗಳನ್ನು ಆಡಬೇಡ. ನಾನೇನು ಅಂತ ಮಾತು ಆಡಿಲ್ಲ ದ್ರೌಪದಿ. ಸುಮ್ಮನೆ ಮಗಳನ್ನು ಕೊಡು. ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ದ್ರೌಪದಿ. ಕೊಟ್ಟ ಮಾತನ್ನು ತಪ್ಪೆ ಬಾಳಬಾರದು. ಕೊಟ್ಟ ಮಾತನ್ನು ತಪ್ಪೆ ಬಾಳಬಾರದು. ಕೆಟ್ಟ ಮಾತನು ಯಾರಿಗೆ, ಕೆಟ್ಟ ಮಾತನು ಯಾರಿಗೆ ಆಡಬಾರದು. ಕೊಟ್ಟ ಮಾತನು ತಪ್ಪೆ ಬಾಳಬಾರದು. ಚಕ್ರವರ್ತಿ, ಕೊಟ್ಟ ಮಾತನ್ನು ತಪ್ಪಬೇಡ, ಕೆಟ್ಟ ಮಾತುಗಳನ್ನು ಆಡಬೇಡ. ಅಣ್ಣಯ್ಯ, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಜಗತ್ಕಾರಣ ಮೂರ್ತಿಯು. ಆ ಜಗತ್ಕಾರಣ ಮೂರ್ತಿ ನಿನಗಾಗಿರುವುದು ದ್ರೌಪದಿ. ಸರ್ವ ಭಕ್ತರನ್ನ ಕಾಯುವ ಶ್ರೀಕೃಷ್ಣ ಪರಮಾತ್ಮನು. ಅಣ್ಣನನ್ನು ಹುಲ್ಲಿಗಿಂತ ಕಡೆಯಾಗಿ ಮಾತನಾಡಬೇಡ. ಸಹಜವಾಗಿ ಮಾತನಾಡುವೆನು ದ್ರೌಪದಿ. ಏನೋ ಅಜ್ಞಾನಿ, ಅಜ್ಞಾನಿ ತಪ್ಪಿ ಮಾತನಾಡಬೇಡ. ನಾನೇನು ಅಂತ ಮಾತನಾಡಿಲ್ಲವಲ್ಲ ದ್ರೌಪದಿ. ಏಕೋ ಕರ ಮುಗಿದು ಬೇಡಿಕೊಳ್ಳವೆನು, ನಿನ್ನ ಮಗಳನ್ನು ಕೊಡು. ಅಣ್ಣ ರಾಜಾದ್ರಿ ಗಣ್ಯ. ಆಹೇ ಪಂಚ ಪಾಂಡವರ ಪ್ರಾಣನಾಯಕನಾದ ದ್ರೌಪದಿ ಎಂತ ದುರ್ವಚನವನ್ನು ಹೇಳಿದೆ. ಏನೋ ಅಜ್ಞಾನಿ, ಕೋಚಿತ ಹದಮ ಕೃಷ್ಣನನ್ನು ಈ ಜಗತ್ಕಾರಣ ಮೂರ್ತಿ ಎಂದು ಹೇಳಿದೆಯಲ್ಲ, ಈ ನುಡಿಯನ್ನು ನಾನು ಕೇಳಲಾರೆ. ಎಲೆ ಪಾಂಚಾನೆ, ಇದೇ ಮಾತು ಇನ್ನೊಮ್ಮೆ ನುಡಿದರೆ ನಿನ್ನ ಕುತ್ತಿಗೆಯನ್ನು ಪಿಡಿದು ಹತ್ತ ನೂಕಿಸುವೆ. ಬಹು ಎತ್ತರದಿಂದ ಮಾತನಾಡು. ಅಹೇ ದ್ರೌಪದಿ. ಚಕ್ರವರ್ತಿ, ಆ ಚಾಂಡಾಲನಾದ ಗೊಲ್ಲನ ಸುದ್ದಿಯನ್ನು ಗಳಿಗೊಮ್ಮೆ ಸುದ್ದಿ ಮಾಡಿ ಬೊಗಳುವುದಕ್ಕೆ ಇಲ್ಲಿ ಯಾರೇನು ಹರಿಯದ ಮಾತಲ್ಲ. ನೀನು ಹೇಳಿದ ಕ್ಷಣಕ್ಕೆ ಅವನೇನು ಸುಗುಣನಾಗಲಿಲ್ಲ. ಅವನೇ ಲೋಕ ರಕ್ಷಕನಾಗಿದ್ದರೆ ಒಬ್ಬರಿಗೊಂದು ಮಾಡ್ಯಾನೆ. 16 ಗೊಲ್ಲತಿಯರನ್ನು ಅನುಭವಿಸಾನೆ. ಅಹೇ ದ್ರೌಪದಿ, ಗೊಲ್ಲಗೇರಿ ಎಳಪಕ್ಕು ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದಾನೆ. ಹಲವು ಮಾತುಗಳು ಹೇಳತಕ್ಕೆ. ಅಹೇ ದ್ರೌಪದಿ, ಇಂಥ ಮೂಢನನ್ನು ಲೋಕರಕ್ಷಕನೆನ್ನಬಹುದೇ? ಇಂಥ ಮಾತು ಇನ್ನೊಮ್ಮೆ ಹಾಡದಿರೋ. ಕಾಲಾಂತರವಾಗಿ ಅವನಲ್ಲಿ ದುರ್ಗುಣವೇ ತುಂಬಿರುವುದು. ಅವನ್ಯಾವ ದೊಡ್ಡ ಮನುಷ್ಯನೆಂದು ಈ ಸಭೆಯಲ್ಲಿ ಹೇಳಿವೆ. ಅಹೇ ದ್ರೌಪದಿ, ಎನ್ನ ಮಗಳಾದ ರತಿ ದೇವಿಯನ್ನು ಒಬ್ಬ ದಾರಿಯಲ್ಲಿ ಹೋಗುವನಿಗಾದರ ಕೊಟ್ಟು ಪ್ರೀತಿ ನೋಡುವನೇ ಹೊರತು ಆ ಗೊಲ್ಲತಾರ ಚೋರ ಕುಲಗೇಡ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದುಂಟೆ ದ್ರೌಪದಿ?
ಬಿಟ್ಟು ನಡಿ ಎನ್ನ ಮನೆಗಾಗ್ತದೆ. ಎಲ್ಲ ಅಧಮನೆ, ಎಲೆ ಅದಮಲೆ, ಎಲ್ಲ ಭ್ರಷ್ಟರೇ, ಎಲೆ ಭ್ರಷ್ಟರೇ, ಕಮಲ ಚಕ್ರವರ್ತಿ, ಅಹೇ ದ್ರೌಪದಿ, ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ನಾನು ಕೃಷ್ಣನ ಮಗನಿಗೆ ನಾನು ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ಏಕೆ ಕೊಡುವುದಿಲ್ಲ? ಎನ್ನ ಮಗಳನ್ನು ಕೃಷ್ಣನ ಮಗನಿಗೆ, ಕಳ್ಳ ಕೃಷ್ಣನ ಮಗನಿಗೆ ಕೊಡುವುದಿಲ್ಲ ದ್ರೌಪದಿ. ಆ ಜಗತ್ಕಾರಣ ಮೂರ್ತಿಯವನಿಗೆ ಬೀಗನಾಗಿ ಬಂದ ಮೇಲೆ ನಿನ್ನ ಸರಿಸಮ ಲೋಕದಲ್ಲಿ ಯಾರಿರವರು? ಅವನ ಬೀಗತನ ನನಗೆ ಬೇಕಿಲ್ಲ ದ್ರೌಪದಿ. ಏಕೆ ಬೇಕಲ್ಲ? ಆ ಕಳ್ಳ ಕೃಷ್ಣನ ಮಗನಿಗೆ ನನ್ನ ಮಗಳನ್ನು ಕೊಡಲಾರೆನು ದ್ರೌಪದಿ. ಕಮಲ ಚಕ್ರವರ್ತಿ, ಅಹೇ ದ್ರೌಪದಿ, ಕನ್ನ ಕೇಳಿದರೆ ತಪ್ಪೇನು, ಬದಿಯಲ್ಲೆಲ್ಲ ನಿನ್ನ ಗಂಟು ನಾನು. ಕನ್ನ ಕೇಳಿದರೆ ತಪ್ಪೇನು, ಕದಿಯಲೆಲ್ಲ ನಿನ್ನ ಗಂಟು ನಾನು. ಕತ್ತು ಹಿಡಿದು ಲೋಕವನವನು, ಕತ್ತು ಹಿಡಿದು ಲೋಕವನವನು, ಕಳಿಸು ಅವನನು. ಕೊಟ್ಟ ಮಾತನು ತಪ್ಪಿ ಬಾಳಬಾರದು, ಕೊಟ್ಟ ಮಾತನು ತಪ್ಪಿ ಬಾಳಬಾರದು. ಕಮಲ ಚಕ್ರವರ್ತಿ, ಅಹೇ ದ್ರೌಪದಿ, ಕನ್ಯೆ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕನ್ಯೆಯನ್ನು ಯಾರಾದ್ರೂ ಕೇಳಬಹುದು. ನಾನು ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ಎಲ್ಲ ಅಧಮರೆ, ಎಲೆ ಅಜ್ಞಾನಿ, ಹೆಣ್ಣ ಮಗಳೆಂದು ತಿಳಿಯಲಾರದೆ ಎನ್ನನ್ನು ಕತ್ತಿ ಹಿಡಿದು ಲೋಕವನೆಂದು ಬಾಯಿಗೆ ಬಂದ ಹಾಗೆ ಮಗಳುವೆಯ? ಸಹಜವಾಗಿ ಮಾತನಾಡಿ ಬನ ದ್ರೌಪದಿ. ಎಲ್ಲ ಅಜ್ಞಾನಿ, ಎಲೆ ಅಜ್ಞಾನಿ, ಬಾಯಿಗೆ ಬಂದ ಹಾಗೆ ಮಗಳಬೇಡ. ಅದು ಯಾತಕ್ಕೆ ಬಗಳಬಾರದು ದ್ರೌಪದಿ. ಈಗ ಕರ ಮುಗಿದು ಬೇಡಿಕೊಳ್ಳವೇನೋ? ನೀನು ಎಷ್ಟು ಮಾತ್ರಕ್ಕೆ ಬೇಡಿಕೊಂಡರೂ ನಾನು ಕೊಡುವುದಿಲ್ಲ ದ್ರೌಪದಿ. ನಿನ್ನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೊಟ್ಟ ಲಗ್ನವನ್ನು ಮಾಡು ಅಣ್ಣ ರಾಜಾದ್ರಿಗಣ್ಯ. ಎಲೆ ಪಾಂಚಾಲೆ, ನೀನಂಥ ವೈಮಾಲೆ ಮಗಳ ಸಮಾನವೆಂದು ಇದುವರೆಗೆ ಹಂತಕ್ಕಳ ಪಟ್ಟು ಸುಮ್ಮನಿದ್ದರೆ ಅಯ್ಯೋ ಎನ್ನನ್ನೇ ಅಜ್ಞಾನಿ ಎಂದು ಬಗಲುವೆಯ? ಎರೆ ಭಂಡ ಮುಂಡೆ, ಎಲ್ಲ ಭಂಡರೆ, ಇಷ್ಟು ನಡೆಸಲಿಕ್ಕೆ ನೀನೆಷ್ಟರವಳು, ನಿನ್ನ ಯೋಗ್ಯತೆ ಎಷ್ಟು? ಬಳಿ ಬಳಿ ಸಾರದೆ ಭೂಪತಿ, ಈ ಬೆಷ್ಟ ಮುಂಡೆಯು ಎನ್ನನ್ನೇ ಅಜ್ಞಾನಿ ಎಂದು ಬಗಲುವಳು ನೋಡಿದೆಯಾ? ಹಾ, ಜಾಗ್ರತೆಯಿಂದ ಇವಳ ಕುತ್ತಿಗೆಯನ್ನು ಬಿಡಲು ಇವಳಿಗೆ ಬೆಂಬಲವಾಗಿ ದಾರು ಬರುವವರು ನೋಡುವ ಸಾರದೆ ದಪ್ಪ ಇವಳನ್ನು ಜಾಗ್ರತೆ. ದುರ್ಮಾರ್ಗರೇ, ಎಲೆ ದುರ್ಮಾರ್ಗರೇ, ಎಲ್ಲ ಅಧಮರೆ, ಎಲೆ ಆದಮೇಲೆ ಮಗಳನ್ನು ಕೊಡೆ ಎಂದು ಕೇಳಿದರೆ ಕತ್ತು ಹಿಡಿದು ಲೋಕವನೆಂದು ಮಗಳುವೆಯ? ಸಹಜವಾಗಿ ಲೂಕುವನು ದ್ರೌಪದಿ. ಬಾಯಿಗೆ ಬಂದ ಹಾಗೆ ಮಗಳುವೆಯ? ಸಹಜವಾಗಿ ಮಾತನಾಡುವನು ದ್ರೌಪದಿ. ಎಲ್ಲ ಅಧಮರೆ, ಎಲೆ ಆದಮೇಲೆ ಎಲ್ಲ ಭ್ರಷ್ಟರೇ, ಎಲೆ ಬೆಷ್ಟಳೆ, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಏನೆಂದು ಮಗಳಿದೆ? ಆ ಕುಲ್ಲ ಗೊಲ್ಲ ಚಾರ ಚೂರ ಕುಲಗೇಡು ಕಳ್ಳ ಕೃಷ್ಣನನ್ನು ಹೇಳುವೆ. ಕೊಲ್ಲಗೊಲ್ಲ ಎಲ್ಲವೇ ಎಲ್ಲ, ಕೊಲ್ಲಗ್ಯಾರು ಸರಿಯ ಎಲ್ಲ. ಎಲ್ಲ ಅಧಮನೆ, ಎಲೆ ಆದಮೇಲೆ ನಮ್ಮ ಅಣ್ಣನನ್ನು ಏನೆಂದು ಮಗಳಿದೆ? ಕುಲ್ಲ ಗೊಲ್ಲ ಚಾರ ಚೂರ ಕುಲಗೇಡು ಕೃಷ್ಣನೆಂದು ಹೇಳುವೆ. ಕೊಲ್ಲಗೊಲ್ಲ ಎಲ್ಲವೇ ಎಲ್ಲ, ಕೊಲ್ಲಗ್ಯಾರು ಸರಿಯೋ ಇಲ್ಲ. ನಮ್ಮಣ್ಣನ ಕೀರ್ತಿಯ ಸೊತ್ತೆ, ನಮ್ಮಣ್ಣನ ಕೀರ್ತಿಯ ಸೊತ್ತೆ ಜಗತ್ ಪ್ರಸಿದ್ಧಿ. ಸ್ವಂತ ಮಾತನು ತಪ್ಪಿ ಬಾಳಬಾರದು, ಸ್ವಂತ ಮಾತನು ತಪ್ಪಿ ಬಾಳಬಾರದು. ಎಲ್ಲ ಅಧಮರೆ, ಎಲೆ ಹದಬಳೆ, ನಮ್ಮ ಅಣ್ಣನನ್ನ ಕೊಲ್ಲ ಕೊಲ್ಲ ಎಂದ ಬಾಯಿಗೆ ಬಂದ ಹಾಗೆ ಮಗಳುವೆಯ? ಸಹಜವಾಗಿ ಮಾತನಾಡಿ ಬನ ದ್ರೌಪದಿ. ಎಲ್ಲ ಭ್ರಷ್ಟರೇ, ಎಲೆ ಬೆಷ್ಟಳೆ, ಎಂದ ಮೇಲೆ ಅಂತ ಕರುಣೆಯನ್ನು ತೋರು, ನಿನ್ನ ಮಗಳನ್ನು ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡು. ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ದ್ರೌಪದಿ. ಆ ಅಮರೇಶ್ವರನ ಸರ್ವತ ನಿನ್ನನ್ನು ಮೆಚ್ಚಲಾರನ್ನ ಭ್ರಷ್ಟ, ಪರಮ ಪಾಪಿಷ್ಟ.
ಎಲೆ ದ್ರೌಪದಿ, ಮಕ್ಕಳನ್ನು ಕೊಡದಿದ್ದರೆ ಶ್ರೀ ಅಮರೇಶ್ವರನ ಮೆಚ್ಚುವಲಿಲ್ಲ ಎಂದು ನಿಶ್ಚಯವಾಗಿ ನುಡಿದೆಯಲ್ಲ. ನಾನೇನು ಶಿವನ ಕೂಡ ಬೀಗತನ ಮಾಡಲಿಕ್ಕೆ ಹೋಗೋದಿಲ್ಲ. ಆತನ ಸಾಕ್ಷಿಯನ್ನು ನೀನು ಯಾತಕ್ಕೆ ಹೇಳುವೆ? ಆತನು ನಿಮ್ಮಂತೆ ಪಕ್ಷ ಪರಪಕ್ಷ ಮಾಡಿ ನ್ಯಾಯ ಹೇಳುವನಲ್ಲ. ಆ ಪರಮೇಶ್ವರನು ಇದೇ ದಿನವೇ ಎನ್ನನ್ನು ಬಂಧಾನದಲ್ಲಿಡಲೇ, ತನ್ನ ಊರಿಗಣ್ಣಿನಿಂದ ಸುಟ್ಟರೆ ಸುಡಲೇ. ಎಲೆ ಪಾಂಚಾಲೆ, ಎಲ್ಲ ಅಧಮನೆ, ಆ ಗೊಲ್ಲ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದುಂಟೆ. ಬರೀ ಹೊಟ್ಟೆ ಕಿಚ್ಚಿಗೆ ನಿನ್ನ ಇಚ್ಛೆಯಂತೆ ಬೊಗಳೆದರೆ ನನಗೇನಾಗಬಲ್ಲದು? ಎಲೆ ದುರ್ಮಾರ್ಗರೇ, ದುರ್ಮಾರ್ಗರೇ, ಈ ನಡು ಸಭೆಯಲ್ಲಿ ಹಲುತ್ತಾ ಕುಳಿತಿರುವೆಯಲ್ಲ, ಇಲ್ಲಿ ಹತ್ತರೆ ನಿನ್ನನ್ನು ಕೇಳಬಹುದಾರು. ಎಲೆ ಬೆಷ್ಟ ಮುಂಡೆ, ಎಲ್ಲ ಭ್ರಷ್ಟನೇ, ಈಗಲೇ ನಿನ್ನ ಕುತ್ತಿಗೆಯನ್ನು ಬೆಳೆದು ಹತ್ತ ನೂಕಿಸುವೆ. ಎಲೆ ದುರ್ಮಾರ್ಗರೇ, ಎಲ್ಲ ದುರ್ಮಾರ್ಗನೇ, ಕೊಟ್ಟರೆ ಕೊಂಡಾಡಬೇಕು, ಕೊಡದಿದ್ದರೆ ಬಿಟ್ಟಾಡಬೇಕು ಎಂಬ ದುರ್ಬುದ್ಧಿಯನ್ನು ನಿನಗೆ ದಾರು ಪೇಳಿದರು. ಎಲೆ ನೀಚಳೇ, ನೀಚನೇ, ಇಂಥ ಕುಟಿಲ ಗುಣಗಳನ್ನು ನಾನು ಬಲ್ಲೆನು. ನೀಚಳೇ, ಬಾಯಿ ಮುಚ್ಚಿಕೊಂಡು ನಡಿ ಈಗಲೇ. ಎಲ್ಲ ಮೂರ್ಖನೇ, ಎಲೆ ಮೂರ್ಖ, ಮಗಳನ್ನು ಕೊಡುವುದಿಲ್ಲವೆಂದು ಹೇಳಿದೆಯಾ? ಸಹಜವಾಗಿ ಹೇಳಬಲ್ಲ ದ್ರೌಪದಿ, ನೀನು ಕೊಟ್ಟನು ನಾ ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲವಲ್ಲ. ಎಲ್ಲ ಅಧಮನೆ, ಎಲೆ ಅದಮಳೆ, ಎಲ್ಲ ಭ್ರಷ್ಟನೇ, ಎಲೆ ಬೆಸ್ತಳೆ, ಎಲ್ಲ ಪರಮ ಪಾಪಿಷ್ಟ, ಎಲೆ ಪರಮ ಪಾಪಿಷ್ಠಳೆ, ಬಾಯಿಗೆ ಬಂದ ಹಾಗೆ ಬೊಗಳಬೇಡ. ಸಹಜವಾಗಿ ಮಾತನಾಡುವುದು. ಮಗಳನ್ನು ಏತಕ್ಕೆ ಕೊಡುವುದಿಲ್ಲ? ಆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ದ್ರೌಪದಿ. ಈ ನೀಚ ಗುಣವನ್ನು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ದ್ರೌಪದಿ. ಮಹಾಭೋರ್ಕಾನೆ ಹೆಣ್ಣ ಮಗಳೆಂದು ತಿಳಿಯಲಾರದೆ ಕನ್ಯೆಯನ್ನು ಕೇಳಿದ್ರೆ ಬಾಯಿಗೆ ಬಂದಾಗ ಬೊಗಳುತ್ತೀವಿಯಾ? ಸಹಜವಾಗಿ ಮಾತನಾಡಿ ಬಲ್ಲ ದ್ರೌಪದಿ. ಎಲ್ಲೋ ಅಧಮನೆ, ಎಲ್ಲೋ ಅದಮಳೆ, ಎಲ್ಲೋ ಭ್ರಷ್ಟನೇ, ಎಲೆ ಭ್ರಷ್ಟಳೆ, ನಿನ್ನ ಮಗಳನ್ನು ಕೊಟ್ಟರು ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲವಲ್ಲ. ನಿನ್ನ ಮಗಳು ಮದುವೆಯಾಗಿ ಹೋದರೆ ರಂಡಿಯಾಗಿ ಮನೆ ಸೇರಲಿ. ಎಂಥ ದುರ್ವಚನವನ್ನು ಹಾಡಿದ ದ್ರೌಪದಿ. ಎಲ್ಲೋ ಭ್ರಷ್ಟನೇ, ಎಲೆ ಭ್ರಷ್ಟಳೆ, ಎಲ್ಲೋ ಅಧಮನೆ, ಎಲೆ ಅದಮಳೆ, ಹೀಗೋ ಇಲ್ಲಿ ಕುಳಿತಿರುವ ಜನರು ನಿನ್ನನ್ನು ಥೂ ಥೂ ಎಂದು ಹೋಗಲಿ. ಇಲ್ಲಿ ಕುಳಿತಿರುವ ಜನರು ನಿನ್ನನ್ನು ಮತ್ತು ನಿಮ್ಮ ಅಣ್ಣನನ್ನು ಥೂ ಥೂ ಎಂದು ಹೋಗಲಿ. ಎಲ್ಲೋ ಅಧಮನೆ, ಎಲೆ ಅದಮಳೆ, ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಬೊಗಳುವಿಯಾ? ಸಹಜವಾಗಿ ಮಾತನಾಡುವನು. ನಿನ್ನ ಕೈಗೆ ರಣ ಹುಟ್ಟಲಿ. ನಿನ್ನ ಅಣ್ಣನ ಕೈಗೆ ರಣ ಹುಟ್ಟಲೆ, ನಿನ್ನ ಬಾಯಿ ಹೊಳ ಬೀಳಲಿ. ನಿನ್ನ ಅಣ್ಣನ ಬಾಯಿಗೆ ಹುಳ ಬೀಳಲಿ. ಛೇ, ಭ್ರಷ್ಟ, ಪರಮ ಪಾಪಿಷ್ಟ. ಎಲೆ ಹದಮಳೆ, ಗಳಿಗೊಮ್ಮೆ ದೃಷ್ಟ ನುಡಿಗಳ ನುಡಿವೆಯಲ್ಲ, ನಿನಗೆಷ್ಟು ಗರ್ವ ಇರುವುದು? ಎಲೆ ಮಾನಹೀನರಾದ ಹೆಣ್ಣೆ, ಎಂದಕ್ಕೆ ದುಶ್ವಾಸ ನಮ್ಮ ಕಡಪರಾಗ್ತವೆಯೋ? ನಿನ್ನನ್ನು ಈ ನಡು ಸಭೆಯಲ್ಲಿ ನಿನ್ನ ಕುಂಡೆಯ ಮೇಲೆ ಸೀರೆಯನ್ನು ಸೆಳೆದು ಮರ್ಯಾದೆಯನ್ನು ಕಳೆದರೂ ನಿನಗೆ ನಾಚಿಕೆ ಹುಟ್ಟಲ್ಲವೇ? ಎಲೆ ಹದಮಳೆ,
ಅದು ಅಲ್ಲದೆ ವಿರಾಟ ನಗರದಲ್ಲಿ ಕೀಚಕನ ಮೂನು ನಿನ್ನ ಮುಂದಲನ್ನು ಪಿಡಿದು ಹೇಳಿದರೂ ನಿನಗೆ ಸ್ವಲ್ಪವಾದ ನಾಚಿಕೆಯಿಲ್ಲವೇ? ಎಲೆ ಮೂರ್ಖಳೇ, ಇಲ್ಲ ಮೂರ್ಖನೇ, ಇನ್ನೊಮ್ಮೆ ರತಿಯ ಸುದ್ದಿಯನ್ನು ಎತ್ತಿದರೆ ತಕ್ಷಣವೇ ನಿನ್ನ ಬಾಯಿಗೆ ಹೊಡೆದು ನಿನ್ನ ಕರ ಪಿಡಿದು ಹೇಳಲಾಗುವೆ. ಮೂರ್ಖಳೇ, ಬಾಯಿ ಮುಚ್ಚಿಕೊಂಡು ನಡಿ ಈಗಲೇ. ಎಲ್ಲೋ ಅಧಮ, ಎಲೆ ಅದಮಳೆ, ಕಮಲ ಚಕ್ರವರ್ತಿ, ಎಲೆ ದ್ರೌಪದಿ, ಎಲ್ಲೋ ಭ್ರಷ್ಟ, ಎಲೆ ಭ್ರಷ್ಟನೇ, ಬಣ್ಣನಾದ ದುಶ್ಯಾಸನನು ಎನ್ನ ಮರ್ಯಾದೆಯನ್ನು ಕಳೆದನೆಂದು ಹೇಳಿದೆಯಾ? ಹೌದು ದ್ರೌಪದಿ. ಎಲ್ಲೋ ಅಧಮನೆ, ಎಲೆ ಅದಮಳೆ, ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿ ಕೀಚಕ ಸತ್ತ. ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿ ಕೀಚಕ ಸತ್ತ. ಮಗಳ ಕೊಡದಿರು ನಿನ್ನ ಚಿತ್ತ, ಮಗಳ ಕೊಡದಿರು ನಿನ್ನ ಚಿತ್ತ. ಹೇಳೋ ಮೂರ್ಖ, ಎಲೆ ಮೂರ್ಖ, ಮಗಳನ್ನು ಕೊಡುವುದಿಲ್ಲವೆಂದು ಮಗಳಿದೆಯಾ? ಸಹಜವಾಗಿ ಮಾತನಾಡಿಬಲ್ಲ ದ್ರೌಪದಿ. ನೀನು ಕೊಟ್ಟರು ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲವಲ್ಲ ದ್ರೌಪದಿ. ಹೇಳೋ ಅದಮನೆ, ಎಲೆ ಅದಮಳೆ, ಊರ ದೇವತೆ ಮುದ್ದೆ ಹೊತ್ತ ಮೂರ್ಖ ಮೂರ್ಖ. ಯಾರು ಮಾತನಾಡಿದ ದ್ರೌಪದಿ? ಊರ ದೇವತೆ ಮುದ್ರೆ ಹೊತ್ತ ಮೂರ್ಖ ದೂರ ಹೋಗತ್ತ. ಮಹಾಮೂರ್ಖಾಲೆ ಏನೋ ಎಲ್ಲ ಅದಮರೆ, ಎಲೆ ಅದಮಳೆ, ಎಲ್ಲ ಭ್ರಷ್ಟರೇ, ಎಲೆ ಭ್ರಷ್ಟನೇ, ಸೀತೆಯನ್ನ ಬಯಸಿ ರಾವಣ ಸತ್ತ, ಎನ್ನ ಬಯಸಿ ಕೀಚಕ ಸತ್ತ. ತುಂಬಿದ ಸಭೆಯಲ್ಲಿ ಹೆಣ್ಣು ಮಗಳ ಅನ್ನಲಾರದೆ ಬಾಯ ಬಂದ ಹಾಗೆ ಮಾತನಾಡುತ್ತಿರುವೆಯ? ಸಹಜವಾಗಿ ಮಾತನಾಡಿದ ದ್ರೌಪದಿ. ಕತ್ತು ಹಿಡಿದ ಹೊರನೋಕುವ ಹೆಣ್ಣು ಮಗಳವೆಯ? ಹೌದು ದ್ರೌಪದಿ. ನಿನ್ನ ಮಗಳನ್ನು ಕೊಟ್ಟರು ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲ ದ್ರೌಪದಿ. ಕೊಡದಿದ್ದರೆ ಊರ ದೇವತೆಗೆ ಮುದ್ರೆ ಮುದ್ರೆ ಹೊತ್ತಿಸಿಕೋ. ಹೋಳಿಗೆ 5 ಮಂದಿ ಪಾಂಡವರಿಗೆ ನಿನ್ನ ತಂದೆಯಾದ ದ್ರುಪದ ರಾಜನು ನಿನ್ನನ್ನು ಮುದ್ರೆಯಾಗಿಸಿ ಬಿಟ್ಟಿರುವನೇ ದ್ರೌಪದಿ. ಏನೇ ಹದಮಳೆ, ಬಳಿ ಎಲೆ ಸಾರದೆ ಈ ಚಾಂಡಾಲ ಮುಂಡೆಯು ಆ ಬಂದ ಕುಲಬೇಡ ಕೃಷ್ಣನ ಭಯದಿಂದ ಎಲ್ಲನ್ನು ಲಕ್ಕಿಸದೆ ತನ್ನ ಮನಸ್ಸಿಗೆ ಬಂದಂತೆ ಬೊಗಳು ನೋಡಿದ್ಯಾ? ಅಯ್ಯೋ, ಈ ನುಡಿಯನ್ನು ಕೇಳಲಾರೆ. ಆಕೃತಿಯಿಂದ ಇವರ ಕುತ್ತಿಗೆಯನ್ನು ಪಿಡಿದ ನೂಕು ಸಾರಥಿಯ ಅತಿದಾಗದೆ. ಅಪ್ಪ ಸಾರಥಿ, ಅಮ್ಮ ಝರಣಿ, ಆ ಚಾಡಿ ಕೋರನಾದ ನಾರದನ ಮಾತನ್ನು ಕೇಳಿ ಕಮಲಾವತಿಗೆ ಬಂದು ಮರ್ಯಾದೆಯನ್ನು ಕಳೆದುಕೊಂಡೆನು. ಎಂಥ ಮೋಸವಾಯಿತಲ್ಲ. ಅವ್ರು ಸಿಟ್ಟಿನ ಮನುಷ್ಯರಮ್ಮ, ಎದಕ್ಕೆ ಹೋಗಿದ್ದೇನೆ? ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಿದ ಸಾರಥಿ ತಿಳಿಯಲಾಗಿದೆ ಮುಂದಿನ ಪರಿಸ್ಥಿತಿ. ವನಮಾಲ ನಾರಾಯಣ ನಾರಾಯಣ ನಾರಾಯಣ, ಗೋಕುಲದ ಪಾಲ ಗೋಪಾಲ, ಶರಣು ಶರಣು ಕೃಪತೋರೋ ವನಮಾಲ. ಗೋಕುಲದ ಪಾಲ ಗೋಪಾಲ, ಶರಣು ಶರಣು ಕೃಪತೋರೋ ವನಮಾಲ, ಶರಣು ಶರಣು ಕೃಪತೋರೋ ವನಮಾಲ. ತುಂಬಿರುವೆ ಹೇ ಪ್ರಭುವೇ ಜಗವೆಲ್ಲ, ತುಂಬಿರುವೆ ಹೇ ಪ್ರಭುವೇ ಜಗವೆಲ್ಲ, ನೀನಿಲ್ಲದೆ ಕಳವಿಲ್ಲ ಭೂಮಿಪಾಲ, ಭವದ ಭಯವಿಲ್ಲ. ನೀನಿಲ್ಲದೆ ಸ್ಥಳವಿಲ್ಲ ಭೂಮಿಪಾಲ, ಭವದ ಭಯವಿಲ್ಲ. ಗೋಕುಲದ ಪಾಲ ಗೋಪಾಲ, ಶರಣು ಶರಣು ಕೃಪ ತೋರೋ ವನಮಾಲ, ಶರಣು ಶರಣು ಕೃಪ
ನೀನೇಕೆ ದ್ವಾರಕದಿ ಸುಮ್ಮನೆ ಇರುವೆ ಭಕ್ತರ ಭವ ಭಯ ದೂರ ನೀನು ಎಲ್ಲವೇ ನಿನ್ನ ಈ ಮಕ್ಕಳಲ್ಲಿ ನಿನಗೆ ಕೋಪವೇ ನಿನ್ನ ಈ ಮಕ್ಕಳಲ್ಲಿ ನಿನಗೆ ಕೋಪವೇ ಅನುದಿನದಲ್ಲಿ ತನು ಮನದಲ್ಲಿ ನೀ ನೆಲೆಸಿರುವೆ ಅನುದಿನದಲ್ಲಿ ತನು ಮನದಲ್ಲಿ ನೀ ನೆಲೆಸಿರುವೆ ಗೋಕುಲದ ಪಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ ಗೋಕುಲದ ಪಾಲ ಗೋಪಾಲ ಶರಣು ಶರಣು ಕೃಪೆ ತೋರೋ ವನಮಾಲ ಶರಣು ಶರಣು ಕೃಪೆ ತೋರೋ ವನಮಾಲ ಶರಣು ಶರಣು ಕೃಪೆ ತೋರೋ ವನಮಾಲ ನಾರಾಯಣ 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 ಓಹೋ ದ್ರೌಪದಿ ಅಮ್ಮನವರಿಗೆ ಕನ್ಯೆ ದೊರೆತಂತೆ ಕಾಣುತ್ತದೆ ಛೀ ಚಾಡಿಕೋರನಾದ ನಾರದ ಅಮ್ಮ ದ್ರೌಪದಿ ನಿನ್ನ ಮಾತು ಕೇಳಿ ಕಮಲಾವತಿಗೆ ಹೋಗಿ ಮರ್ಯಾದೆಯನ್ನು ಕಳೆದುಕೊಂಡು ಬಂದೆನು ಆಚೆಗೆ ಹೋಗ ಕೊಂಡಿ ಮಿಂಚಣ್ಣನೆ ಅದೇಕೆ ದ್ರೌಪದಿ ಹಾಗೆ ಮಾತನಾಡುವೆ ಕಮಲರಾಜನು ನಿನ್ನನ್ನು ತಿರಸ್ಕರಿಸಿದನೇ ಹೇಗೆ ಅಮ್ಮ ದ್ರೌಪದಿ ಈಗಲೇ ಕಮಲರಾಜನ ಹತ್ತಿರಕ್ಕೆ ಹೋಗಿ ಮಂಕು ಬುದ್ಧಿಯನ್ನು ಬಿಡಿಸಬೇಕು ಈಗಲೇ ಕಮಲರಾಜನ ಬಳಿಗೆ ಹೋಗುವೆನು ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ ಕೆಲ ಸಾರಥಿ ಕಮಲೇಂದ್ರನ ಸಭೆಗೆ ಹೋಗೋಣ ನಡಿ ಸಾರಥಿ ಅತಿ ಜಾಗೃತಿ ಇನ್ನ ಇಷ್ಟದಂತಾಗಲಿ ಸ್ವಾಮಿ ಎಲ್ಲ ಅಧಮನೆ ಎಲೆ ಅದಮಳೆ ಎಲ್ಲ ಮೂರ್ಖನೇ, ಎಲೆ ಭ್ರಷ್ಟರೇ ಎಲ್ಲ ಪರಮ ಪಾಪಿಷ್ಟ ಎಲೆ ಪರಮ ಪಾಪಿಷ್ಠರೇ ಹಾಗೆ ಬಂದ ಹಾಗೆ ಮಗಳಬೇಡ ಸಹಜವಾಗಿ ಮಾತನಾಡುವುದು ಮಗಳನ್ನು ಏತಕ್ಕೆ ಕೊಡುವುದಿಲ್ಲ ಆ ಕಳ್ಳ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ ದ್ರೌಪದಿ ಈ ನೀಚ ಗುಣವನ್ನು ಬಿಡು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ದ್ರೌಪದಿ ಮಹಾಬೋರ್ ಕಾನೆ ದೇ ಹೆಣ್ಣ ಮಗಳೆಂದು ತಿಳಿಯಲಾರದೆ ಕನ್ಯೆಯನ್ನು ಕೇಳಿದ್ರೆ ಬಾಯಿಗೆ ಬಂದಾಗ ಮಗಳುತ್ತೀವಿಯಾ ಸಹಜವಾಗಿ ಮಾತನಾಡಿ ಬರ ದ್ರೌಪದಿ ಎಲ್ಲೋ ಅಧಮನೆ ಎಲೆ ಅದಮಳೆ ಎಲ್ಲೋ ಭ್ರಷ್ಟರೇ ಎಲೆ ಭ್ರಷ್ಟರೇ ನಿನ್ನ ಮಗಳನ್ನು ಕೊಟ್ಟರು ನಾವು ಮಾಡಿಕೊಳ್ಳುವುದಿಲ್ಲ ನಾನು ಕೊಡುವುದಿಲ್ಲವಲ್ಲ ನಿನ್ನ ಮಗಳು ಮದುವೆಯಾಗಿ ಹೋದರೆ ರಂಡಿಯಾಗಿ ಮನೆ ಸೇರಲಿ ಎಂಥ ದುರ್ವಚನವನ್ನು ಹಾಡಿದ ದ್ರೌಪದಿ ಎಲ್ಲೋ ಭ್ರಷ್ಟರೇ ಎಲೆ ಭ್ರಷ್ಟರೇ ಎಲ್ಲೋ ಅಧಮನೆ ಎಲೆ ಅದಮಳೆ ಈಗೋ ಇಲ್ಲಿ ಕುಳಿತಿರುವ ಜನರು ನಿನ್ನನ್ನು ಥೂ ಥೂ ಎಂದು ಮಗಳಲ್ಲಿ ಇಲ್ಲಿ ಕುಳಿತಿರುವ ಜನರು ನಿನ್ನನ್ನು ಮತ್ತು ನಿಮ್ಮ ಅಣ್ಣನನ್ನು ಥೂ ಥೂ ಎಂದು ಹೇಳಲು ಎಲ್ಲೋ ಅಧಮನೆ ಎಲೆ ಅದಮಳೆ ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಮಗಳುವೆಯಾ ಸಹಜವಾಗಿ ಮಾತನಾಡಬೇಡ ನಿನ್ನ ಕೈಗೆ ರಣ ಹುಟ್ಟಲಿ ನಿನ್ನ ಅಣ್ಣನ ಕೈಗೆ ರಣ ಹುಟ್ಟಲೆ ನಿನ್ನ ಬಾಯಿಗೆ ಹೊಳ ಬೀಳಲಿ ನಿನ್ನ ಅಣ್ಣನ ಬಾಯಿಗೆ ಹುಳ ಬೀಳಲೆ ಛೇ ಭ್ರಷ್ಟ ಪರಮ ಪಾಪಿಷ್ಟ ಎಲೆ ಹದಮಳೆ ಗಳಿ ಗಳಿ ಗಂಬೆ ದುಷ್ಟ ನುಡಿಗಳ ನುಡಿವೆಯಲ್ಲ ನಿನಗೆಷ್ಟು ಗರ್ವ ಇರುವುದು ಎಲೆ ಮಾನಹೀನರಾದ ಹೆಣ್ಣೆ ಎಂದಕ್ಕೆ ದುಸ್ವಾಸ ನಮ್ಮ ಕಡ್ಡ ಪರಾಕ್ರಮಿಯು
ನಿನ್ನನ್ನು ಈ ನಡುಸಭೆಯಲ್ಲಿ ನಿನ್ನ ಕುಂಡೆಯ ಮೇಲೆ ಸೀರೆಯನ್ನು ಸೆಳೆದು ಮರ್ಯಾದೆಯನ್ನು ಕಳೆದರೂ ನಿನಗೆ ನಾಚಿಕೆ ಹುಟ್ಟಲ್ಲವೇ? ಎಲೆ ಹದಮಳೆ, ಇದು ಅಲ್ಲದೆ ವಿರಾಟ ನಗರದಲ್ಲಿ ಕೀಚಕನೆಂಬುವನು ನಿನ್ನ ಮುಂದಲೆಯನ್ನು ಪಿಡಿದು ಹೇಳಿದರೂ ನಿನಗೆ ಸ್ವಲ್ಪವಾದ ನಾಚಿಕೆ ಹುಟ್ಟಲ್ಲವೇ? ಎಲೆ ಮೂರ್ಖಳೇ, ಇಲ್ಲ ಮೂರ್ಖನೇ, ಇನ್ನೊಮ್ಮೆ ರತಿಯ ಸುದ್ದಿಯನ್ನು ಎತ್ತಿದರೆ ತಕ್ಷಣವೇ ನಿನ್ನ ಬಾಯಿಗೆ ಹೊಡೆದು ನಿನ್ನ ಕರ ಪಿಡಿದು ಹೇಳಲಾಗುವೆ. ಮೂರ್ಖಳೇ, ಬಾಯಿ ಮುಚ್ಚಿಕೊಂಡು ನಡಿ ಈಗಲೇ. ಎಲ್ಲೋ ಅಧಮ, ಎಲೆ ಅಧಮಳೆ, ಕಮಲ ಚಕ್ರವರ್ತಿ, ಎಲೆ ದ್ರೌಪದಿ, ಎಲ್ಲೋ ಭ್ರಷ್ಟ, ಎಲೆ ಭ್ರಷ್ಟನೇ, ಬಣ್ಣನಾದ ದುಶ್ಯಾಸನನು ಎನ್ನ ಮರ್ಯಾದೆಯನ್ನು ಕಳೆದನೆಂದು ಹೇಳಿದೆಯಾ? ಹೌದು ದ್ರೌಪದಿ. ಎಲ್ಲೋ ಅಧಮನೆ, ಎಲೆ ಅಧಮಳೆ, ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿ ಕೀಚಕ ಸತ್ತ. ಸೀತೆ ಬಯಸಿ ರಾವಣ ಸತ್ತ, ಎಲ್ಲ ಬಯಸಿ ಕೀಚಕ ಸತ್ತ. ಮಗಳ ಕೊಡದಿರು ನಿನ್ನ ಚಿತ್ತ, ಮಗಳ ಕೊಡದಿರು ನಿನ್ನ ಚಿತ್ತ. ಏ ಮೂರ್ಖ, ಎಲೆ ಮೂರ್ಖ, ಮಗಳನ್ನು ಕೊಡುವುದಿಲ್ಲವೆಂದು ಮಗಳಿದೆಯಾ? ಸಹಜವಾಗಿ ಮಾತನಾಡಿ ಬರ ದ್ರೌಪದಿ. ನೀನು ಕೊಟ್ಟರು ನಾ ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲವಲ್ಲ ದ್ರೌಪದಿ. ಏನೋ ಅಧಮನೆ, ಎಲೆ ಅಧಮಳೆ, ಊರ ದೇವತೆ ಮುದ್ರೆ ಹೊತ್ತ ಮೂರ್ಖ ದೂರ. ಯಾರು ಮಾತನಾಡಿದ ದ್ರೌಪದಿ? ಊರ ದೇವತೆ ಮುದ್ರೆ ಹೊತ್ತ ಮೂರ್ಖ ದೂರ ಹೋಗತ್ತ. ಮಹಾಮೂರ್ಖಾಲೆ ಏನೋ ಎಲ್ಲ ಅಧಮನೆ, ಎಲೆ ಅಧಮಳೆ, ಎಲ್ಲ ಭ್ರಷ್ಟರೇ, ಎಲೆ ಭ್ರಷ್ಟನೇ, ಸೀತೆಯನ್ನ ಬಯಸಿ ರಾವಣ ಸತ್ತ, ಎನ್ನ ಬಯಸಿ ಕೀಚಕ ಸತ್ತ. ತುಂಬಿದ ಸಭೆಯಲ್ಲಿ ಹೆಣ್ಣು ಮಗಳ ಅನ್ನಲಾರದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವೆಯ? ಸಹಜವಾಗಿ ಮಾತನಾಡಿದ ದ್ರೌಪದಿ. ಕತ್ತು ಹಿಡಿದು ಹೊರನೋಕುವ ನಿನ್ನ ಮಗಳವೆಯ? ಹೌದು ದ್ರೌಪದಿ. ನಿನ್ನ ಮಗಳನ್ನು ಕೊಟ್ಟರು ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದಿಲ್ಲ ದ್ರೌಪದಿ. ಕೊಡದಿದ್ದರೆ ಊರ ದೇವತೆಗೆ ಮುದ್ರೆ ಮುದ್ರೆ ಹೊತ್ತಿಸಿಕೋ. ಐದು ಮಂದಿ ಪಾಂಡವರಿಗೆ ನಿನ್ನ ತಂದೆಯಾದ ದ್ರುಪದ ರಾಜನು ನಿನ್ನನ್ನು ಮುದ್ರೆ ಹಾಕಿಸಿ ಬಿಟ್ಟಿರುವನೇ ದ್ರೌಪದಿ. ಏನೇ ಹದಮಳೆ, ಬಳಿ ಎಲೆ ಸಾರದೆ ಈ ಚಾಂಡಾಲ ಮುನ್ನೆಯು ಆ ಬಂದ ಕುಲಬೇಡ ಕೃಷ್ಣನ ಭಯದಿಂದ ಎಲ್ಲನ್ನು ಲಕ್ಕಿಸದೆ ತನ್ನ ಮನಸ್ಸಿಗೆ ಬಂದಂತೆ ಬಗಳು ನೋಡಿದ್ಯಾ? ಅಯ್ಯೋ, ಈ ನುಡಿಯನ್ನು ಕೇಳಲಾರೆ. ಆಕೃತಿಯಿಂದ ಇವರ ಕುತ್ತಿಗೆಯನ್ನು ಪಿಡಿದು ನೂಕು ಸಾರದೆ ಅತಿದಾಗದೆ. ಅಪ್ಪ ಸಾರಥಿ, ಅಮ್ಮ ಝರಣಿ, ಆ ಚಾಡಿ ಕೋರನಾದ ನಾರದನ ಮಾತನ್ನು ಕೇಳಿ ಕಮಲಾವತಿಗೆ ಬಂದು ಮರ್ಯಾದೆಯನ್ನು ಕಳೆದುಕೊಂಡೆನು. ಎಂಥ ಮೋಸವಾಯಿತಲ್ಲ. ಅವ್ರು ಸಿಟ್ಟಿನ ಮನುಷ್ಯರಮ್ಮ, ಎದಕ್ಕೋಗಿದ್ದೇನೆ ಅವ್ರ ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಿದ ಸಾರಥಿ ತಿಳಿಯಲಾಗಿದೆ ಮುಂದಿನ ಪರಿಸ್ಥಿತಿ. ವನಮಾಲಾ ನಾರಾಯಣ ನಾರಾಯಣ ನಾರಾಯಣ, ಗೋಕುಲದ ಪಾಲ ಗೋಪಾಲ ಶರಣು ಶರಣು ತೋರೋ ವನಮಾಲ. ಗೋಕುಲದ ಪಾಲ ಗೋಪಾಲ ಶರಣು ಶರಣು ತೋರೋ ವನಮಾಲ, ಶರಣು ಶರಣು ತೋರೋ ವನಮಾಲ. ಜಗವೆಲ್ಲ ತುಂಬಿರುವೆ ಹೇ ಪ್ರಭುವೇ ಜಗವೆಲ್ಲ, ನೀನಿಲ್ಲದೆ ಬಲವಿಲ್ಲ ಭೂಪಾಲ ಭವದ
ಓಹೋ, ದ್ರೌಪದಿ ಅಮ್ಮನವರಿಗೆ ಕನ್ಯೆ ದೊರೆತಂತೆಯೇ ಕಾಣುತ್ತದೆ. ಛೀ, ಚಾಡಿಕೋರನಾದ ನಾರದ. ಅಮ್ಮ ದ್ರೌಪದಿ, ನಿನ್ನ ಮಾತು ಕೇಳಿ ಕಮಲಾವತಿಗೆ ಹೋಗಿ ಮರ್ಯಾದೆಯನ್ನು ಕಳೆದುಕೊಂಡು ಬಂದೆನು. ಆಚೆಗೆ ಹೋಗ ಕೊಂಡಿ ಮಿಂಚಣ್ಣನೆ. ಅದೇಕೆ ದ್ರೌಪದಿ ಹಾಗೆ ಮಾತನಾಡುವೆ? ಕಮಲರಾಜನು ನಿನ್ನನ್ನು ತಿರಸ್ಕರಿಸಿದನೇ ಹೇಗೆ? ಅಮ್ಮ ದ್ರೌಪದಿ, ಈಗಲೇ ಕಮಲರಾಜನ ಹತ್ತಿರಕ್ಕೆ ಹೋಗಿ ಮಂಕು ಬುದ್ಧಿಯನ್ನು ಬಿಡಿಸಬೇಕು. ಈಗಲೇ ಕಮಲರಾಜನ ಬಳಿಗೆ ಹೋಗುವೆನು. ನಾರಾಯಣ ನಾರಾಯಣ ಗೋವಿಂದ ಗರುಡಧ್ವಜ. ಕೆಲ ಸಾರಥಿ, ಕಮಲೇಂದ್ರನ ಸಭೆಗೆ ಹೋಗೋಣ ನಡಿ ಸಾರಥಿ. ಅತಿ ಜಾಗೃತಿ. ಇನ್ನೇ ಇಷ್ಟದಂತಾಗಲಿ ಸ್ವಾಮಿ. ನಮೋ ನಮೋ ನಾರದ ಮಹರ್ಷಿಗಳೇ. ಸಕಲೇಶ್ವರ ಮಸ್ತು ಮೇಲೆ ಕೇಳಪ್ಪ ಕಮಲರಾಜ. ಅಹೋ ಸ್ವಾಮಿ ನಾರದರೆ ಈ ಪೀಠವನ್ನು ಅಲಂಕರಿಸಿರೆ. ರಾಜ ನಿನ್ನಿಷ್ಟದಂತೆಯೇ ಆಗಲಿ. ಆಹೋ ಯತಿ ಕುಲ ತಿಲಕರಾದ ನಾರದರೆ. ಕೌಡ್ಲಿಕ ಮಹಾರಾಜನೇ, ನಿಮ್ಮ ಹಂತ ಕಳ್ಳಕ್ಕೆ ಯಾವುದಕ್ಕೂ ನಿಮ್ಮ ಹಂತ ಕಳ್ಳದಿಂದ ಯಾವುದಕ್ಕೂ ಕೊರತೆ ಇಲ್ಲದೆ ಸರ್ವರು ಸುಖದಿಂದ ಇರುವರು. ನಾರಾಯಣ ನಾರಾಯಣ. ಅಹೋ ಮುನಿಪುಂಗವ, ಕಮಲರಾಜ, ತಾವು ದಾವ ದೇಶದಿಂದ ಬರಣವಾಯಿತು. ದಾವ ದೇಶಕ್ಕೆ ಸಂಚಾರ ಮಾಡಿ ಬಂದಿದ್ದೀರಿ. ದಾವಲೋಕದಲ್ಲಿ ಏನೇನು ಹೊಸ ವರ್ತಮಾನ ಜರುಗಿದೆ ಅವುಗಳನ್ನೆಲ್ಲ ಸಾಂಗವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆ. ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ ದೊರೆಯೇ? ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡಬೇಕೆಂದು ದೇಶ ದೇಶಗಳಿಗೆ ಚಿತ್ರಪಟಗಳನ್ನು ಕಳಿಸಿಕೊಟ್ಟಿರುವೆನು. ಅಹೋ ಸ್ವಾಮಿ ಮುನಿವರ್ಯ, ಕಮಲರಾಜ, ನೀವು ಸಂಚಾರ ಮಾಡಿ ಬಂದ ದೇಶದಲ್ಲಿ ಈ ಸಂಗತಿ ಏನಾದರೂ ಜರುಗಿದ್ದರೆ ಚೆನ್ನಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆ. ಬ್ರಹ್ಮನಂದನ ಮಾಡುವೆನು ತಮ್ಮ ಪಾದ ಪದ್ಮಗಳಿಗೆ ವಂದನ. ರಾಜ, ಹಾಗಾದರೆ ಹೇಳುವಿನಿ ಕೇಳು. ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳಿದೆ. ರಾಯ ರಾಯ ವಿಜಯ ರವಿಕೋಟಿ ಕಮಲರಾಯ, ರವಿಕೋಟಿ ಕಮಲರಾಯ. ಕಮಲರಾಜ, ಅಹೋ ಮುನೀಂದ್ರ, ರಾಯ ರಾಯ ವಿಜಯ ರವಿಕೋಟಿ ಕಮಲರಾಯ, ರವಿಕೋಟಿ ಕಮಲರಾಯ. ಕಮಲರಾಜ, ಚೆನ್ನಾಗಿ ಕೇಳು. ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳಿದೆ. ರಾಯ ರಾಯ ವಿಜಯ ರವಿಕೋಟಿ ಕಮಲರಾಯ, ರವಿಕೋಟಿ ಕಮಲರಾಯ. ಕಮಲ ಚಕ್ರವರ್ತಿ, ಚೆನ್ನಾಗಿ ಕೇಳು. ಸ್ವಾಮಿ ನಾರದರೆ ಅದೇನು ಚೆನ್ನಾಗಿ ಹೇಳಿದೆ. ನೋಡಿ ಬಂದನು ಅಮರಾವತಿಯಲ್ಲಿ ಚಿತ್ರ ಬರೆವರಲ್ಲಿ. ಕಮಲ ಚಕ್ರವರ್ತಿ, ಚೆನ್ನಾಗಿ ಕೇಳು. ಅಹೋ ಸ್ವಾಮಿ ನಾರದರೆ ಅದೇನು ನೋಡಿ ಬಂದನು ಅಮರಾವತಿಯಲ್ಲಿ ಚಿತ್ರ ಬರೆವರಲ್ಲಿ. ಆ ಬಾಲಕಿಯ ಬಾಲುಗುರುಗಳಿ ಸರಿ ಹೋಗಲಾರರು ನೀ. ಆ ಬಾಲಕಿಯ ಬಾಲುಗುರುಗಳಿಗೆ ಸರಿ ಹೋಗಲಾರರು ನೀ. ರಾಯ ರಾಯ ವಿಜಯ ರವಿಕೋಟಿ ಕಮಲರಾಯ, ರವಿಕೋಟಿ ಕಮಲರಾಯ, ರವಿಕೋಟಿ ಕಮಲರಾಯ. ಅಹೋ ಕಮಲೇಂದ್ರ, ಅಹೋ ಮುನೀಂದ್ರ, ನೀನು ಕಳಿಸಿದ ಚಾರರು ಅನೇಕ ದೇಶಗಳನ್ನು ತಿರುಗಿ ರಾಜಪುತ್ರ ಚಿತ್ರಪಟಗಳನ್ನು ಬರೆಸುತ್ತಲಿದ್ದರು. ರಾಜ, ಮುನಿವರ್ಯ, ನಾನು ಕಣ್ಣಾರ ಕಂಡು ಕಳವಳಗೊಂಡು ನಿನ್ನಲ್ಲಿಗೆ ಬಂದೆನು. ಹೌದೇ ಸ್ವಾಮಿ ನಾರದರೆ. ಇಲ್ಲವಾಯಿತೆಂದರೆ ನಾನು ನಿನ್ನಲ್ಲಿ ಏಕೆ ಬರಲಿ? ರಾಜ, ಮುನಿವರ್ಯ, ಆ ರಾಜಪುತ್ರರಲ್ಲಿಯೂ ಒಬ್ಬರಾದರೂ ರೂಪಸ್ಥರಿಲ್ಲ. ಹೌದೇ ಸ್ವಾಮಿ ನಾರದರೆ. ಅವರು ನಿನ್ನ ಮಗಳ ಪಾದದ ಧೂಳಿಗೂ ಸರಿ ಹೋಗಲಾರರು. ಬಾಲೆ. ರಾಜ, ಅಹೋ ಮುನಿವರ್ಯ,
ಅಯ್ಯೋ ನಿನಗೇನು ಸಾವಿರಾರು ಮಕ್ಕಳು ಇರುವರೇ ಹೇಗೆ? ಇರುವ ಒಬ್ಬ ಮಗನ ಸ್ವಾಮಿ ನಾರದರೆ. ಇರುವ ಒಬ್ಬ ಮಗಳನ್ನು ರೂಪಸ್ಥನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದೆ? ಛೇ 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 ನೀನೆಂತ ದಡ್ಡನು? ಇದು ಮಾತ್ರ ಎನ್ನ ಮನಸ್ಸಿಗೆ ಸರಿಬಾರದು ದೊರೆಯೇ. ನಿನಗ್ಯಾರು ಸರಿಯೇ? ಅಹೋ ತಾತ ಭಕ್ತ ಜನಪಿತ ಬಡವನಿಗೆ ಭಾಗ್ಯದ ತಂದೆ ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ ತಮ್ಮ ಮಾತಿನ ಅಭಿಪ್ರಾಯವು ಎನ್ನ ಮನಸ್ಸಿಗೆ ಬಂದಿತು. ಅಹೋ ಸ್ವಾಮಿ ನಾರದರೇ, ಕಮಲ ಚಕ್ರವರ್ತಿ, ಆದರೆ ತ್ರಿಲೋಕವನ್ನು ಸಂಚಾರ ಮಾಡಿ ಬಂದಿರ್ತೀರಿ, ತಮಗೆ ಗೊತ್ತಿಲ್ಲದ ಸಮಾಚಾರ ದಾವದಿರುವುದು. ಅಹೋ ಸ್ವಾಮಿ ಮುನಿವರ್ಯ, ರಾಜ ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡುವ ಭಾರ ನಿಮ್ಮದು. ಮಗಳಿಗೆ ತಕ್ಕವರನ್ನು ಹೇಗಿರಬೇಕೆಂದರೆ ಅದು ಹೇಗಿರಬೇಕು ದೊರೆಯೇ? ವಿದ್ಯಾ ಬುದ್ಧಿಯಲ್ಲಿ ವಿಶಾಲದನಾಗಿರಬೇಕು, ಉನ್ನತ ರೂಪಸ್ಥನಾಗಿರಬೇಕು. ಅಂತ ವರನಿ ನಾವಲ್ಲಿರುವನು. ಸಂತೋಷದಿಂದ ಪೇಳಿ ರತಿದೇವಿಗೆ ಲಗ್ನ ಮಾಡುವ ಭಾರ ನಿನ್ನದು ಮುನಿಪ. ಇಷ್ಟ ಎನ್ನಯ ಭಿನ್ನಪ. ರಾಜ ಹಾಗಾದರೆ ಹೇಳುವಿನಿ ಕೇಳು. ಹೋ ಮುನಿವರ್ಯ, ಅದೇನು ಚೆನ್ನಾಗಿ ಹೇಳು. ಕಮಲ ರಾಯನೇ ಕಡುಗಲೆ ಧೀರನೇ, ಕಮಲ ರಾಯನೇ ಕಡುಗಲೆ ಧೀರನೇ, ಬೆಳೆ ವೇದಾನೇ ತಾಲೇ ಸೋನುಡಿಯನ್ನು ಬೇಗನೆ, ತಾಲೇ ಸೋನುಡಿಯನ್ನು ಬೇಗನೆ. ಕಮಲ ರಾಜ ಚೆನ್ನಾಗಿ ಕೇಳು. ಹೋ ಮುನಿವರ್ಯ, ಅದೇನು ಚೆನ್ನಾಗಿ ಹೇಳು. ಕಮಲ ರಾಯನೇ ಕಡುಗಲೆ ಧೀರನೇ, ಕಮಲ ರಾಯನೇ ಕಡುಗಲೆ ಧೀರನೇ, ಬೆಳೆ ವೇದಾನೇ ತಾಲೇ ಸೋನುಡಿಯನ್ನು ಬೇಗನೆ, ತಾಲೇ ಸೋನುಡಿಯನ್ನು ಬೇಗನೆ. ಕಮಲ ಚಕ್ರವರ್ತಿ ಚೆನ್ನಾಗಿ ಕೇಳು. ಸ್ವಾಮಿ ನಾರದರೇ, ಮದನ ಚೆನ್ನಿಗ ಶ್ರೀಕೃಷ್ಣನ ಮಗ ರತಿಯನ್ನು ಕೊಡೆಯೇಗ, ಆಗ ನೋಡ ವೈಭೋಗ. ಕಮಲ ಚಕ್ರವರ್ತಿ ಚೆನ್ನಾಗಿ ಕೇಳು. ಸ್ವಾಮಿ ನಾರದರೇ, ಅದೇನು ಚೆನ್ನಾಗಿ ಹೇಳು. ಮದನ ಚೆನ್ನಿಗ ಶ್ರೀಕೃಷ್ಣನ ಮಗ ರತಿಯನ್ನು ಕೊಡೆಯೇಗ, ಆಗ ನೋಡ ವೈಭೋಗ. ರಾಜ ಅಹೋ ಮುನಿವರ್ಯ, ಕೇಳು ಈಗ. ಕಮಲ ರಾಯನೇ ಕಡುಗಲೆ ಧೀರನೇ, ಕಮಲ ರಾಯನೇ ಕಡುಗಲೆ ಧೀರನೇ, ಬೆಳೆ ವೇದಾನೇ ತಾಲೇ ಸೋನುಡಿಯನ್ನು ಬೇಗನೆ, ತಾಲೇ ಸೋನುಡಿಯನ್ನು ಬೇಗನೆ, ತಾಲೇ ಸೋನುಡಿಯನ್ನು ಬೇಗನೆ. ಅಹೋ ರಾಜ ಹಾಗಾದರೆ ಹೇಳುತ್ತೀನಿ ಕೇಳು. ಅದು ಏನು ಚೆನ್ನಾಗಿ ಹೇಳಿರಿ ಸ್ವಾಮಿ ನಾರದರೇ. ಅಹೋ ರಾಜ, ಅಹೋ ಮುನಿವರ್ಯ, ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣನ ಮಗನಾದ ಮನ್ಮಥನು 16 ವರ್ಷದವನು. ಆದರೆ ಆ ಹುಡುಗನ ರೂಪವನ್ನು ವರ್ಣಿಸೋದಕ್ಕೆ ವಿದ್ಯಾ ಬುದ್ಧಿಯಲ್ಲಿ ವಿಶಾರಾದನು. ಆ ಹುಡುಗನ ರೂಪವನ್ನು ವರ್ಣಿಸುವುದಕ್ಕೆ ಆ ಆದಿಶೇಷನಿಗಾದರೂ ಅಸಾಧ್ಯವಾಗಬಹುದು. ಭೋಲೆ. ರಾಜ, ಅಹೋ ಮುನಿವರ್ಯ, ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು ರಾಜಾಗ್ರಗಣ್ಯ. ಬರುವುದು ನೋಡಿ ನಿನಗೆ ಪುಣ್ಯ. ಅಹೋ ಬುದ್ಧ ಶೂನ್ಯರಾದ ನಾರದರೇ, ಕಮಲ ರಾಜ, ನಿನಗೆ ನೀಡುವ ರಮಲ ಗದ್ದೆ ಬೆಳೆದ ಅಕ್ಷರಕ್ಕೆ ನೀನೇನು ದೊಡ್ಡ ಮನುಷ್ಯನಾಗಲಿಲ್ಲ. ನಾರಾಯಣ ನಾರಾಯಣ. ಅಹೇ ನಾರದರೇ, ಹೋಲಿಯ ಮುನಿಗೊಲ್ಲನ ಮಗನಿಗೆ ಮಗಳನ್ನು ಕೊಡಿ ಎಂದು ಹಡ್ಡಿ ಇಲ್ಲದ ನುಡಿಯುವುದಕ್ಕೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಹುಟ್ಟಲಿಲ್ಲವೇ? ನಾರಾಯಣ ನಾರಾಯಣ. ಅಹೇ ಸ್ವಾಮಿ ನಾರದರೇ, ಕಮಲೇಂದ್ರ, ನೀನು ಸಹ ದ್ರೌಪದಿಯ ಮಾತನ್ನು ನಡೆಸಿಕೊಡಲಿಕ್ಕೆ ಬಂದಂತೆ ತೋರುತ್ತದೆ. ನಿನ್ನ ಮಾತಿಗೆ ಮರಳಾಗಲಿಕ್ಕೆ ನಾನೇನು ದಡ್ಡನಲ್ಲ. ನಾರಾಯಣ ನಾರಾಯಣ. ಅಹೋ ಮುನಿವರ್ಯ, ಕಮಲ ರಾಜ, ಆ ಕೃಷ್ಣನ ಸುದ್ದಿಯನ್ನು ಈ ಸಭೆಯಲ್ಲಿ ನಿಂತು ಎನ್ನ ಮುಂದೆ ಎತ್ತಿದರೆ ಮತ್ತಷ್ಟು ಕೋಪ ಗೆಲ್ಲಬಹುದು ನೋಡು. ಅಹೋ ಮುನಿವರ್ಯ, ಕಮಲ
ಕಮಲರಾಜ, ನೀನು ಒಕ್ಕಲಿಗೆ ಮಾತ್ರ ಸುಮ್ಮನೆ ಬರುವುದಿಲ್ಲ, ಏನಾದರೂ ಒಂದು ತಂಟೆಯನ್ನಿಟ್ಟು ಬರುವುದು ಮಾತ್ರ ನಿನ್ನ ಕರ್ತವ್ಯ ಇರುವುದು. ನಾರಾಯಣ ನಾರಾಯಣ. ಹುಣ್ಣು ಮನೆಗೆ ಜಂತೆ ಎಣಿಸುವ ಬುದ್ಧಿ ನಿನ್ನಲ್ಲಿ ಸಂಪೂರ್ಣ ತುಂಬಿರುವುದು. ನಾರಾಯಣ ನಾರಾಯಣ. ಹೇ ಸ್ವಾಮಿ ನಾರದರೆ ಕಮಲರಾಜ, ಆದರೆ ಚಿಂತೆ ಇಲ್ಲ, ಈ ವೇಳದಲ್ಲಿ ಹೇಗಾದರೂ ಸೈರಿಸಿಕೊಳ್ಳುವೆ. ಇನ್ನು ಮೇಲೆ ಆ ಕೃಷ್ಣನ ಸುದ್ದಿಯನ್ನು ಎನ್ನ ಮುಂದೆ ಎತ್ತಿದರೆ ಎನ್ನ ಕನ್ನಕ್ಕೆ ಹಾಕದಿರು ಮುನಿಪ, ಕರೆಯುವುದು ನೋಡಿ ಎನ್ನಯ ಕೋಪ. ರಾಜ, ಇದು ಅಲ್ಲದೆ ಹೇಳಿದೀನಿ ಕೇಳು. ಅದೇನು ಚೆನ್ನಾಗಿ ಹೇಳಿದ್ರು ನೋಡಿದ್ರೆ. ಸೈರಿಸು ಸೈರಿಸು ತಾಪ ವಿಭೋಪ, ಮಾಡಬೇಡ ಕೋಪ ಹೇ ಭೂಪ, ಮಾಡಬೇಡ ಕೋಪ. ಸೈರಿಸು ಸೈರಿಸು ತಾಪ ವಿಭೋಪ, ಮಾಡಬೇಡ ಕೋಪ ಹೇ ಭೂಪ, ಮಾಡಬೇಡ ಕೋಪ. ಕಮಲ ಚಕ್ರವರ್ತಿ, ಚೆನ್ನಾಗಿ ಕೇಳು. ಲಗ್ನವನ್ನು ಮಾಡು ಮಹಾರಾಯ, ನಿನ್ನಯ ಸುದಯ ಲಗ್ನವನ್ನು ಮಾಡು ಮಹಾರಾಯ. ಸೈರಿಸು ಸೈರಿಸು ತಾಪ ವಿಭೋಪ, ಮಾಡಬೇಡ ಕೋಪ ಹೇ ಭೂಪ, ಮಾಡಬೇಡ ಕೋಪ. ಸೈರಿಸು ಸೈರಿಸು ತಾಪ ವಿಭೋಪ, ಮಾಡಬೇಡ ಕೋಪ ಹೇ ಭೂಪ, ಮಾಡಬೇಡ ಕೋಪ. ಕಮಲ ಚಕ್ರವರ್ತಿ, ಚೆನ್ನಾಗಿ ಕೇಳು. ನಿನ್ನಯ ಸುದಯ ಲಗ್ನವನ್ನು ಮಾಡು ಮಹಾರಾಯ. ನಿನ್ನಯ ಸುದಯ ಲಗ್ನವನ್ನು ಮಾಡು ಮಹಾರಾಯ. ಸೈರಿಸು ಸೈರಿಸು ತಾಪ ವಿಭೋಪ, ಮಾಡಬೇಡ ಕೋಪ ಹೇ ಭೂಪ, ಮಾಡಬೇಡ ಕೋಪ. ಸೈರಿಸು ಸೈರಿಸು ತಾಪ ವಿಭೋಪ, ಮಾಡಬೇಡ ಕೋಪ ಹೇ ಭೂಪ, ಮಾಡಬೇಡ ಕೋಪ. ಅಹೋ ಕಮಲೇಂದ್ರ, ಸದ್ಗುಣ ಸಾಂದ್ರ, ಮುನೇಂದ್ರ, ಇಷ್ಟಕ್ಕೆ ಸಿಟ್ಟಾತಕ್ಕೆ? ಎನ್ನ ಮಗಳನ್ನು ಆ ಕೃಷ್ಣನ ಮಗನಿಗೆ ಕೇಳಿದ್ದಕ್ಕೆ ಸಿಟ್ಟು ಸಹಜವಾಗಿ ಬರುವುದಾದರೆ ಸೈರಿಸು ಸೈರಿಸು. ಅಹೋ ರಾಜ, ಎನ್ನ ಮೇಲೆ ಕೋಪ ತಾಳುವುದಕ್ಕೆ ಕಾರಣವೇನು? ನೀನಾಗಿ ಕೇಳಿದರೆ ನಾನಾಗಿ ಹೇಳಿದೆನು, ಇದರೊಳಗೆ ಎನ್ನ ತಪ್ಪೇನಿದೆ? ಎಲ್ಲ ಸಾರಥಿ, ನಮ್ಮ ದೈವವೇ ಹೀಗಿರುವುದು, ದಾರು ಮಾಡುವುದೇನು? ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಗಳ ಲಗ್ನವನ್ನು ಮಾಡು, ನಾನು ಹೇತಕ್ಕೆ ಹೇಳಲಿ? ರಾಜ, ಮುನಿವರ್ಯ, ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡಿರಿ. ಎಷ್ಟು ಮಾತ್ರಕ್ಕೆ ಮರೆಯುವುದಿಲ್ಲ ಸ್ವಾಮಿ. ಇದೇ ಸಿಟ್ಟಿನಲ್ಲಿ ಮರೆತರೆ ನಾವೇನು ಮಾಡೋಣ? ಮರೆಯುವುದಿಲ್ಲ ಸ್ವಾಮಿ. ಲಗ್ನದೊಳಗೆ ನಾರದರ ಸವಾರಿ ಇದ್ದೇ ಇರಬೇಕು. ಹೌದು ಮುನಿವರ್ಯ. ರಾಜ, ಮುನಿವರ್ಯ, ನಾವಿನ್ನು ಹೋಗಿ ಬರುತ್ತೇವೆ, ನಮಗೆ ಅಪ್ಪಣೆಯನ್ನು ಕೊಡು ರಾಜ. ಸಾಂದ್ರ ಗುಣತೇಜ, ಸಂತೋಷದಿಂದ ಹೋಗಿ ಬಂದಿರಿ ಮುನಿವರ್ಯ, ಇರಲಿ ಎನ್ನ ಮೇಲೆ ದಯ. ಕೆಲ ಸಾರಥಿ ಸ್ವಾಮಿ, ನಾವು ಬಂದ ಕೆಲಸವಂತೂ ಕೆಟ್ಟು ಹೋಯಿತು. ಆದರೂ ಚಿಂತೆ ಇಲ್ಲ. ತಡ ಮಾಡದ ರತಿದೇವೆಲ್ಲಿರುವಳು ತೋರಿಸು ಸೂತ, ಸುಗುಣ ಪ್ರಖ್ಯಾತ. ಯಾರ್ಯಾರಿಗೆ ಕಾಸು ಬಡ್ಕಂತ ಹೊಂಟಿ ಏನೋ ನಿನಗೆ ಗೊತ್ತಪ್ಪ. ಸಕಲೇಶ್ವರ ಮಸ್ತು ಮೇಲೆ ಕೇಳಮ್ಮ ರತಿದೇವಿ. ಸ್ವಾಮಿ ನಾರದರೆ, ಅಮ್ಮ ರತಿದೇವಿ, ಹೇಳುವಿನ ಕೇಳಿ. ಅದೇನು ಚೆನ್ನಾಗಿ ಹೇಳಮ್ಮ. ಮುನಿ ಪಾದಕ್ಕೆ ನಮಿಬೆ
ಪಾದಕ್ಕೆ ಸ್ವಾಮಿ ಅಮ್ಮ ದ್ರೌಪದಿ, ಚೆನ್ನಾಗಿ ಕೇಳಿ. ಚೆನ್ನಾಗಿ ಹೇಳಮ್ಮ ರತಿದೇವಿ. ಸ್ವಾಮಿ ಅಮ್ಮ ರತಿದೇವಿ, ಚೆನ್ನಾಗಿ ಕೇಳಿರಿ. ಚೆನ್ನಾಗಿ ಹೇಳಮ್ಮ. ಲೋಕ ಸಂಚಾರರೆ ಗಾನ ವಿಶಾರದರೆ ಲೋಕ ಸಂಚಾರರೆ ಗಾನ ವಿಶಾರದರೆ ಮುನಿ ಜನ ವಂದಿಪರೆ ಭಕ್ತ ಜನ ಪೋಷಕರೇ ಮುನಿ ಜನ ವಂದಿಪರೆ ಭಕ್ತ ಜನ ಪೋಷಕರೇ ಭಕ್ತ ವಿಮಾರಿ ಭಕ್ತ ವಿಮಾರಿ ಮುನಿ ಪಾದಕ್ಕೆ ಮುನಿ ಪಾದಕ್ಕೆ ಮುನಿ ಪಾದಕ್ಕೆ ಅಹೋ ಸ್ವಾಮಿ, ಅಮ್ಮ ರತಿದೇವಿ, ತಮ್ಮನ್ನು ಕಂಡು ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾರಾಯಣ ನಾರಾಯಣ. ತಾವು ಸುಮ್ಮನೆ ಬರವರು ಅಲ್ಲವಲ್ಲ. ಯಾವುದಾದರೂ ಹೊಸ ವರ್ತಮಾನವಿದ್ದರೆ ಎನ್ನ ಮುಂದೆ ತಿಳಿಸಿರಿ ಸ್ವಾಮಿ. ಸಜ್ಜನ ಪ್ರೇಮಿ 14 ಲೋಕಗಳ ಸಂಚಾರ ಮಾಡುವ ಈ ನಾರದರು ಸುಮ್ಮನೆ ಬರುವರೇನೇ ಹುಚ್ಚಮ್ಮ? ಇಲ್ಲವಲ್ಲ ಅಮ್ಮ ರತಿದೇವಿ, ಸ್ವಾಮಿ. ಹೇಳಿವೆನು ಕೇಳು. ಚೆನ್ನಾಗಿ ಹೇಳಿದೆ. ಕಮಲಾನ ಸುತೆಯೇ ಬಾರಮ್ಮ ರತಿಯೇ, ಮನ್ಮಥನ ಆಸೆಯ ತೊರಿಯೇ, ಮನ್ಮಥನೇ ಪತಿ ಎಂಬುದು ಮರಿಯೇ, ಮನ್ಮಥನೇ ಪತಿ ಎಂಬುದು ಮರಿಯೇ. ಅಮ್ಮ ರತಿದೇವಿ, ಕಮಲಾನ ಸುತೆಯೇ ಬಾರಮ್ಮ ರತಿಯೇ, ಮನ್ಮಥನ ಆಸೆಯ ತೊರಿಯೇ, ಮನ್ಮಥನೇ ಪತಿ ಎಂಬುದು ಮರಿಯೇ, ಮನ್ಮಥನೇ ಪತಿ ಎಂಬುದು ಮರಿಯೇ. ಅಮ್ಮ ರತಿದೇವಿ, ಚೆನ್ನಾಗಿ ಕೇಳು. ನಿನ್ನ ಕೇಳಲು ದ್ರೌಪದಿಯು ಬಂದಿರಲು ಕರ ಹಿಡಿದು ದೊಬ್ಬಿದನು ನಿನ್ನ ತಂದೆಯು. ಅಮ್ಮ ರತಿದೇವಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಮಾರನಿಗೆ ನಿನ್ನ ಕೇಳಲು ದ್ರೌಪದಿಯು ಬಂದಿರಲು ಕರ ಹಿಡಿದು ದೊಬ್ಬಿದನು ನಿನ್ನ ತಂದೆಯೋ, ಹೆಣ್ಣಿನ ಬಾಳು ಕಣ್ಣೀರ ಗೋಳು. ಅಮ್ಮ ರತಿದೇವಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ತಾತ. ಹೆಣ್ಣಿನ ಬಾಳು ಕಣ್ಣೀರ ಗೋಳು, ತೀರಾದು ತಿಳಿಯಮ್ಮ ನಿನ್ನ ಆಸೆಯೋ, ತೀರಾದು ತಿಳಿಯಮ್ಮ ನಿನ್ನ ಆಸೆಯೋ. ಕಮಲಾನ ಸುತೆಯೇ ಬಾರಮ್ಮ ರತಿಯೇ, ಮನ್ಮಥನ ಆಸೆಯ ತೊರಿಯೇ, ಮನ್ಮಥನ ಆಸೆಯ ತೊರಿಯೇ, ಮನ್ಮಥನ ಆಸೆಯ ತೊರಿಯೇ. ಅಮ್ಮ ರತಿದೇವಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಮಾರನಿಗೆ ನಿನ್ನ ಕೇಳಲು ದ್ರೌಪದಿಯು ಬಂದಿರಲು ಕರ ಹಿಡಿದು ದಬ್ಬಿದನು ನಿನ್ನ ತಂದೆಯೋ, ಹೆಣ್ಣಿನ ಬಾಳು ಕಣ್ಣೀರ ಗೋಳು. ಅಮ್ಮ ರತಿದೇವಿ, ಚೆನ್ನಾಗಿ ಕೇಳು. ಹೆಣ್ಣಿನ ಬಾಳು ಕಣ್ಣೀರ ಗೋಳು, ತೀರಾದು ತಿಳಿಯಮ್ಮ ನಿನ್ನ ಆಸೆಯೋ, ತೀರಾದು ತಿಳಿಯಮ್ಮ ನಿನ್ನ ಆಸೆಯೋ. ಕಮಲಾನ ಸುತೆಯೇ ಬಾರಮ್ಮ ರತಿಯೇ, ಮನ್ಮಥನ ಆಸೆಯ ತೊರಿಯೇ, ಮನ್ಮಥನೇ ಪತಿ ಎಂಬುದು ಮರಿಯೇ, ಮನ್ಮಥನೇ
ಪತಿ ಎಂಬುದು ಮರಿಯೇ, ಮನ್ಮಥನೇ ಪತಿ ಎಂಬುದು ಮರಿಯೇ. ಅಮ್ಮ ಆರತಿ ದೇವಿ, ಮನ್ಮಥನಿಗೆ ನಿನ್ನನ್ನು ಕೇಳಲಿಕ್ಕೆ ದ್ರೌಪದಿ ಅಮ್ಮನವರು ಬಂದರೆ ನಿನ್ನ ತಂದೆಯಾದ ಕಮಲರಾಯನು ಶ್ರೀಹರಿಯನ್ನು ಪರಿಪರಿಯಿಂದ ನಿಂದಿಸಿದನು. ಅಮ್ಮ ಆರತಿ ದೇವಿ, ದ್ರೌಪದಿಯನ್ನು ಪುರವನ್ನು ಬಿಟ್ಟು ದಬ್ಬಿಸಿದನು. ಅದೇ ಸಮಯಕ್ಕೆ ನಾನು ಹೋಗಲು ಅಮ್ಮ ಆರತಿ ದೇವಿ ವೀರಪ್ಪನ ಸಿಟ್ಟು ತಂದು ಬೀರಪ್ಪನ ಮೇಲೆ ಹಾಕಿದಂತೆ ದ್ರೌಪದಿ ಅಮ್ಮನವರ ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ಬೈಯುವುದರೊಳಗಾಗಿ ನಮ್ಮ ದೆವ್ಯವೇ ಬಿಟ್ಟು ಹೋಯಿತು. ಅಮ್ಮ ಆರತಿ ದೇವಿ, ಇನ್ನು ಮೇಲೆ ಆ ಮನ್ಮಥನ ಆಸೆಯನ್ನು ಬಿಟ್ಟು ಬಿಡು. ಯತ್ಕೋಚಿತ ಒಬ್ಬ ರಾಜಪುತ್ರನ ಹೆಂಡತಿಯಾಗಿ ಬಾಳುವುದು ನಿನ್ನ ದುರ್ದೈವವೇ ದಾರು ಮಾಡುವುದೇನು? ಅಮ್ಮ ಆರತಿ ದೇವಿ, ಆ ಮನ್ಮಥನ ಆಸೆಯನ್ನು ಬಿಟ್ಟು ಬಿಡಮ್ಮ ಮಗಳೇ, ಎನಗಪ್ಪಣೆಯನ್ನು ಕೊಡು ಈಗಲೇ. ಸ್ವಾಮಿ, ಅಮ್ಮ ಆರತಿ ದೇವಿ, ತಾವು ಬಂದ ಕೆಲಸವಂತೂ ಮುಗಿಯುತ್ತಲ್ಲ? ಹೌದು ತಾಯಿ, ತಾವಿನ್ನು ಧಾರಾಳವಾಗಿ ಹೋಗಿ ಇಷ್ಟದಂತೆ ಆಗಲಿ ತಾಯಿ. ಶ್ರೀಹರಿ ಶ್ರೀಹರಿ ನಾರಾಯಣ ನಾರಾಯಣ ನಾರಾಯಣ. ಹರಿಯುವ ನದಿಯೋ ಹರ್ಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿದೆ. ಬೀಸುವ ಗಾಳಿಯು ಜೊತೆಯಾಗಿ ಧ್ವನಿಯನ್ನು ಕೂಡಿಸಿ ಹಾಡುತ್ತಿದೆ. ಪ್ರಕೃತಿಯು ನಿನ್ನೊಡಲೊಂದಾಗಿ ಆ ಶ್ರೀಪತಿ ದಾನವ ಮಾಡುತ್ತಿದೆ. ನಿನ್ನೊಡಲೊಂದಾಗಿ ಆ ಶ್ರೀಪತಿರ ನವ ಮಾಡುತ್ತಿದೆ. ಹರಿ ಹರಿಯನ್ನು ತನೇ ಹಾಡು ಹರಿನಾಮದ ಮಹಿಮೆಯ ಹರಿ ಹರಿಯನ್ನು ತನೇ ಹಾಡು ಹರಿನಾಮದ ಮಹಿಮೆಯ ನೀನು ಬಣ್ಣಿಸಲಾಗದ ಆನಂದ ಮಹಿಮೆಯ ನೀನೋಡು. ನಾರಾಯಣ ನಾರಾಯಣ ನಾರಾಯಣ.